ದಾವೀದನ ಜೊತೆಯಲ್ಲಿ ಅವನ ಕಷ್ಟದಲ್ಲಿ ಭಾಗಿಯಾಗಲಿಕ್ಕೆ ಅವನ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಫ್ರೆಂಡ್ಸ್ ಇಲ್ಲ, ಅವನ ಕ್ಲೋಸ್ ಫ್ರೆಂಡ್ ಜೋನಾಥನ್ ಇಲ್ಲ, ಯಾರೂ ಇಲ್ಲ, ಒಂಟಿಯಾಗಿದ್ದಾನೆ. 600 ಮಂದಿ ಅವನಿಗೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಕಣ್ಣು ಮುಂದೆನೆ. 600 ಕಲ್ಲು ಹೀಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಇವತ್ತು ನಿನ್ನ ಉಳಿಸಲ್ಲ, ನಾವೆಲ್ಲರೂ ಸಾಯಿಸ್ಬಿಡ್ತೀವಿ. ಎಷ್ಟು ಕಲ್ಲು ಹಿಡ್ಕೊಂಡು ನಿಂತ್ಕೊಂಡ್ರೂ ಕೂಡ ದೇವರು ನಿನ್ನ ಪರವಾಗಿರೋದಾದರೆ ಒಂದು ಕಲ್ಲು ನಿನ್ನ ಮೇಲೆ ಬೀಳಕ್ಕೆ ಅವ್ರು ಬಿಡಲ್ಲ. ದೇವರನ್ನು ನಂಬಿ, ದೇವರನ್ನು ಆಶ್ರಯಿಸಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಕಷ್ಟ ಸಂಕಟಗಳಿಗೆ ಒಳಗಾಗುವಂಥ ಸಾಧ್ಯತೆಗಳಿದೆ. ಯಾರೆಲ್ಲ ನಿಜವಾಗಲೂ ನಿಜವಾದ ದೇವರನ್ನು ನಂಬಿ ನಿಜವಾದ ಏಕ ದೇವರನ್ನು ಆರಾಧಿಸುತ್ತಾ ಅವರನ್ನು ಹಿಂಬಾಲಿಸುತ್ತಾ ನಾವು ಬದುಕ್ತೀವೋ, ನಮ್ಮೆಲ್ಲರ ಜೀವನದಲ್ಲೂ ಕೂಡ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಈ ಲೋಕದಿಂದ, ಸೈತಾನನಿಂದ, ನಮ್ಮ ಸ್ವಂತ ಶರೀರದ ಮುಖಾಂತರ ಕಷ್ಟ ಸಂಕಟಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಬಂದೇ ಬರುತ್ತೆ. ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂದರೆ, ನಾವು ನಿಜವಾದ ಏಕ ಸತ್ಯ ಜೀವಿಸುವ ದೇವರನ್ನು ಆರಾಧನೆ ಮಾಡೋದರಿಂದ ಮತ್ತು ಅವರಲ್ಲಿ ನಂಬಿಕೆ ಇಟ್ಟು ಅವರನ್ನು ಆಶ್ರಯಿಸಿ ಅವರನ್ನು ಹಿಂಬಾಲಿಸ್ತಾ ಬದುಕೋದರಿಂದ ಕಷ್ಟ ಸಂಕಟಗಳು ಬರುತ್ತೆ. ಆ ಒಂದು ಕಷ್ಟ ಸಂಕಟಗಳು ಬಂದಾಗ ನಾವು ಯಾವ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಮ್ಮ ಸ್ವಂತ ಬುದ್ಧಿಯನ್ನು ಆಶ್ರಯಿಸ್ಕೊಂಡ್ರೆ ನಾವು ಸೋತು ಹೋಗ್ತೀವಿ. ಅಥವಾ ಯಾರೋ ನಮ್ಮ ಅಕ್ಕಪಕ್ಕದವರು ಹೇಳೋದನ್ನು ಕೇಳಿದರೆ ನಾವು ವಂಚನೆಗೊಳಗಾಗ್ತೀವಿ. ನಾವಿಲ್ಲಿ ಯಾರನ್ನು ಆಶ್ರಯಿಸಬಹುದು? ನಾವು ದೇವರನ್ನ ಹಿಂಬಾಲಿಸಿಯೂ ಕಷ್ಟ ಸಂಕಟಗಳಿಗೆ ಒಳಗಾದಾಗ ನಾವು ಯಾರನ್ನು ನಂಬಬೇಕು ಅಂತ ಒಂದು ಪರಿಸ್ಥಿತಿಯಲ್ಲಿ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಯಾರನ್ನೂ ನಂಬಲಿಕ್ಕಾಗದಂಥ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಬಿಡ್ತೀವಿ. ಜೊತೇಲಿ ಇದ್ದವ್ರನ್ನೂ ನಂಬಲಿಕ್ಕಾಗೋದಿಲ್ಲ, ಫ್ರೆಂಡ್ಸ್ನ ನಂಬಲಿಕ್ಕಾಗೋದಿಲ್ಲ, ಜೀವನ ಸಂಗಾತಿ, ಮಕ್ಕಳು, ಜೊತೆಯಲ್ಲಿರ್ತಕ್ಕಂಥ ಆತ್ಮಿಕ ಸಹೋದರ ಸಹೋದರಿಯರು ಯಾರನ್ನೂ ಕೂಡ ನಂಬಲಿಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಗೆ, ಇಕ್ಕಟ್ಟಿಗೆ ನಾವು ಸಿಕ್ಕಾಕೊಳ್ತೀವಿ. ಆಗ ಏನು ಮಾಡಬೇಕು? ಆಗ ಯಾರನ್ನ ನಂಬಬೇಕು? ಆಗ ನಂಬಬೇಕಾಗಿರೋದು ಮತ್ತು ನಂಬಿದರೆ ಆ ನಂಬಿಕೆಗೆ ತಕ್ಕ ಒಳ್ಳೆಯ ಒಂದು ಫಲ ಪಡ್ಕೊಳ್ಳಿಕ್ಕೆ ಆಗೋದು ಯಾವುದು ಅಂದರೆ ದೇವರ ವಾಕ್ಯಗಳು ಮಾತ್ರನೇ. ದೇವರ ವಾಕ್ಯದ ಮುಖಾಂತರ ನಾವು ನೋಡುವಾಗ ಅನೇಕ ಈ ರೀತಿ ಪರಿಸ್ಥಿತಿಗಳಲ್ಲಿ ಹಾದು ಹೋದಂತಹ ವ್ಯಕ್ತಿಗಳು ನಮಗೆ ಸಿಗ್ತಾರೆ ಪವಿತ್ರ ಬೈಬಲ್ ಪುಸ್ತಕದಲ್ಲಿ. ಅವರೆಲ್ಲ ದೇವರನ್ನು ನಂಬಿದ್ದಕ್ಕೋಸ್ಕರ, ದೇವರನ್ನು ಆಶ್ರಯಿಸಿದ್ದಕ್ಕೋಸ್ಕರ, ದೇವರಲ್ಲಿ ವಿಶ್ವಾಸ ಇಟ್ಟು ಜೀವಿಸಿದ್ದಕ್ಕೋಸ್ಕರ ಅವರಿಗೆ ಬಂದಂಥ ಕಷ್ಟ ಸಂಕಟಗಳ ಪರಿಸ್ಥಿತಿಯಲ್ಲಿ ಅವರು ಯಾವ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಿದರು, ಅದು ನಾವು ಧ್ಯಾನ ಮಾಡುವಾಗ ನಮ್ಮ ಜೀವನದಲ್ಲೂ ಕೂಡ ಅದನ್ನು ಅಪ್ಲೈ ಮಾಡ್ಕೋಬೋದು. ಹಾಗೆ ನಾವು ಅಪ್ಲೈ ಮಾಡಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ಅದು ವರ್ಕೌಟ್ ಆಗುತ್ತೆ. ಎಲ್ಲರ ಜೀವನದಲ್ಲೂ, ಎಲ್ಲರ ಅಂದರೆ ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದಲ್ಲೂ, ಪ್ರತಿಯೊಬ್ಬ ದೇವರ ಮಗನ ಮಗಳ ಜೀವನದಲ್ಲೂ ಯಾವಾಗಲೂ ವರ್ಕೌಟ್ ಆಗುವಂಥ ಒಂದು ಅಂದರೆ ಅದು ದೇವರ ವಾಕ್ಯ ಮಾತ್ರನೇ. ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ನಾವೇನೇ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡ್ರೂ ಕೂಡ ನಾವು ದೇವರ ವಾಕ್ಯವನ್ನು ಆಶ್ರಯಿಸುವಾಗ ನಮಗೆ ಸೂಕ್ತ ಉತ್ತರ ಮತ್ತು ಪರಿಹಾರ ಅಲ್ಲಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಉದಾಹರಣೆ ನಾವು ಇವತ್ತು ನೋಡೋಣ. ದಾವೀದ, ನಮಗೆಲ್ರಿಗೂ ಗೊತ್ತು ದಾವೀದ ಯಾರು ಅಂತ. ಇಸ್ರಾಯೇಲರ 2ನೇ ಅರಸ, ಒಂದು ಕುರಿ ಕಾಯ್ತಾ ಇದ್ದಂಥ ಒಬ್ಬ ಯುವಕ. ದೇವರು ಆತನನ್ನು ದೇವರ ಇಚ್ಛೆ ಪ್ರಕಾರ ಆರಿಸ್ಕೊಂಡು ಇಸ್ರಾಯೇಲರ ಅರಸನನ್ನಾಗಿ ಮಾಡಿದರು. ಅವನು ಇಸ್ರಾಯೇಲರ ಅರಸನಾಗಲಿಕ್ಕೆ ಯಾವುದೇ ಒಂದು ಕ್ವಾಲಿಫಿಕೇಷನ್ ಇದ್ದಂಥ ವ್ಯಕ್ತಿ ಆಗಿರಲಿಲ್ಲ. ದೇವರು ಆತನನ್ನು ಇಸ್ರಾಯೇಲರ ಅರಸನನ್ನಾಗಿ ಆರಿಸಿ ಅಭಿಷೇಕಿಸಿದರು. ಈ ದಾವೀದನ ಜೀವಿತದಲ್ಲಿ ನಡೆದಂಥ ಒಂದು ದುರ್ಘಟನೆ ಅಂದರೆ, ಅವನು ಯಾರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ನೋ ಆ ವ್ಯಕ್ತಿನೇ ದಾವೀದನಿಗೆ ಅಜಾತ ಶತ್ರು ಆಗ್ತಾನೆ, ತುಂಬ ದೊಡ್ಡ ಶತ್ರು ಆಗ್ತಾನೆ. ಅವನ ಹೆಸರು ಇಸ್ರಾಯೇಲರ 1ನೇ ಅರಸ ಸೌಲ. ಸೌಲನನ್ನು ದೇವರ ಸ್ಥಾನ ಬಿಟ್ಟು ನೆಕ್ಸ್ಟು ಅರಸನಿಗೆ ಒಂದು ಸ್ಥಾನ ಕೊಟ್ಟಿದ್ದ ದಾವೀದ. ಆದರೆ ಹೊಟ್ಟೆ ಕಿಚ್ಚು ಅನ್ನೋದು ಯಾರನ್ನೂ ಬಿಡೋದಿಲ್ಲ ಅನ್ನೋ ಹಾಗೆ ಈ ದಾವೀದ ಕೂಡ ಸೌಲನ ಒಂದು ಹೊಟ್ಟೆ ಕಿಚ್ಚಿಗೆ ಬಲಿಯಾಗಬೇಕಾದ ಪರಿಸ್ಥಿತಿ ಬಂತು.
ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಸೌಲನಿಂದ ದೂರ ಓಡಿ ಹೋಗಬೇಕಾದ ಪರಿಸ್ಥಿತಿ ಬಂತು. 2 ಬಾರಿ ದೇವರು ಸೌಲನನ್ನು ದಾವೀದನ ಕೈಗೆ ಸಿಗುವ ಹಾಗೆ ಮಾಡಿದರು. 2 times ದಾವೀದನಿಗೆ ಸೌಲನನ್ನು ಕೊಲ್ಲಕ್ಕೆ ಪೂರ್ತಿ ಹಕ್ಕು ಇತ್ತು, ಅವಕಾಶನೂ ಕೊಟ್ಟರು. ಹಕ್ಕು ಯಾಕೆ ಇತ್ತು ಅಂದರೆ ಅವನ ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ. ಮತ್ತು ದಾವೀದ ಸೌಲನನ್ನು ಹೇಟ್ ಮಾಡ್ತಾ ಇರಲಿಲ್ಲ, ಸೌಲ ದಾವೀದನನ್ನು ಹೇಟ್ ಮಾಡ್ತಾ ಇದ್ದ ಹೊಟ್ಟೆ ಕಿಚ್ಚಿನಿಂದ. ಆದ್ದರಿಂದ ನಾವು ನೋಡ್ತೀವಿ ಸಾಮುವೇಲ್ ಪ್ರವಾದಿಯ ಪುಸ್ತಕ 1 ಸಾಮುವೇಲ್ 24ನೇ ಅಧ್ಯಾಯ ಮತ್ತು 26ನೇ ಅಧ್ಯಾಯ, ಈ 2 ಅಧ್ಯಾಯಗಳಲ್ಲಿ ನಾವು ನೋಡುವಾಗ 2 ಬಾರಿ ಸೌಲನಿಗೆ ದಾವೀದ ಪ್ರಾಣದಾನ ಮಾಡ್ತಾನೆ. 2 ಬಾರಿನೂ ಕೂಡ ದೇವರು ಸೌಲನನ್ನು ದಾವೀದನ ಸಮೀಪ ತಂದು ಕೊಡ್ತಾರೆ ಸಾಯಿಸಲಿಕ್ಕೆ, ಆದರೆ ಸಾಯಿಸೋದಿಲ್ಲ, ಬಿಟ್ಬಿಡ್ತಾನೆ. ಅವನು ಸೌಲನಿಂದ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಓಡಿ ಹೋಗ್ತಾ ಇದ್ದಾನೆ, ಅಷ್ಟೇ ಬಿಟ್ಟರೆ ಸೌಲನಿಗೇನು ಕೂಡ ತೊಂದರೆ ಕೊಡ್ತಾ ಇಲ್ಲ. 1 ಸಾರಿ ಅಲ್ಲ, 2 ಸಾರಿ ಅವನ ಜೊತೆಯಲ್ಲಿ, ದಾವೀದನ ಜೊತೆಯಲ್ಲಿ ಆ ಟೈಮಲ್ಲಿ ಸುಮಾರು 600 ಮಂದಿ ಅವನ ಜೊತೆಗೆ ನಾವು ಬರ್ತೀವಿ ನಿನ್ನ ಜೊತೆಗೆ ಅಂತ ಓಡಿ ಬಂದರು. ಹೀಗೆ ಸೌಲನನ್ನು ಬಿಟ್ಟು ಓಡಿ ಹೋದಾಗ ಲಾಸ್ಟಿಗೆ ಫಿಲಿಸ್ಟಿಯರ ದೇಶಕ್ಕೆ ಹೋಗ್ತಾನೆ. ಅಲ್ಲೂ ಕೂಡ ಅಲ್ಲಿಂದನೂ ಕೂಡ ತಿರಸ್ಕೃತನಾಗ್ತಾನೆ. ಅಲ್ಲಿಂದ ತಿರಸ್ಕೃತನಾಗಿ ಅವನು ಮತ್ತು ಅವನ ಸಂಗಡಿಗರು 600 ಮಂದಿ ಒಂದು ಊರಲ್ಲಿರ್ತಾರೆ. 1 ಸಾಮುವೇಲ್ 30ನೇ ಅಧ್ಯಾಯಕ್ಕೆ ಬರೋಣ ನಾವು. 1 ಸಾಮುವೇಲ್ ಚಾಪ್ಟರ್ 30. ಆ ಊರಿನ ಹೆಸರು ಚಿಕ್ಲಗ್. ಏನು ನಿಮ್ಮ ಬೈಬಲಲ್ಲಿ ಇದೆಯಾ? ದಾವೀದನು ಮತ್ತು ಅವರ ಸಂಗಡಿಗರು ಎಲ್ಲಿ ಸೇರಿಕೊಂಡ್ರಂತೆ? ಚಿಕ್ಲಗ್ ಎಂಬ ಊರನ್ನು ಸೇರಿಕೊಳ್ತಾರೆ. ಅದೊಂದು ಚಿಕ್ಕ ಊರಾಗಿತ್ತು, ಅದಕ್ಕೆ ಚಿಕ್ಲಗ್ ಅಂತ ಹೆಸರು ಬಂತು. ಆದರೆ ದಾವೀದ ಮತ್ತು ದಾವೀದನ ಸಂಗಡಿಗರು 600 ಜನ, ಅವರ ಫ್ಯಾಮಿಲಿ, ಮಕ್ಕಳು, ಸಂಸಾರ ಪೂರ್ತಿಯಾಗಿ ಈ ಚಿಕ್ಲಗ್ ಊರಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ಇವರೆಲ್ಲೋ ಹೊರಗಡೆ ಹೋದಂಥ ಸಮಯದಲ್ಲಿ ಈ ಊರಿಗೆ ಶತ್ರುಗಳಾದಂತಹ ಫಿಲಿಸ್ಟಿಯರು ಬಂದು ಅಟ್ಯಾಕ್ ಮಾಡ್ತಾರೆ. ಅಮಾಲೇಕ್ಯರು ಬಂದು ಅವರ ಹೆಂಡತಿ, ಮಕ್ಕಳು, ಅವರಿಗಿದ್ದಿದ್ದೆಲ್ಲ ಎತ್ಕೊಂಡು ಹೋಗ್ತಾರೆ. ಆ ಒಂದು ಟೈಮಲ್ಲಿ ದಾವೀದನಿಗೆ ಆದಂಥ ಕಷ್ಟ ನೋಡೋದಾದರೆ 6ನೇ ವಾಕ್ಯದಿಂದ ನಾವು ನೋಡ್ತೀವಿ. 2ರಿಂದ ಓದೋಣ. ಅದರಲ್ಲಿ ಇದ್ದ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿ ಇದ್ದರು, ಆದರೆ ಯಾರನ್ನು ಕೊಂದಿರಲಿಲ್ಲ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಟ್ಟು ಹೋಗಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಸೆರೆಯಾಗಿ ಹೋಗಿರುವುದನ್ನು ಕಂಡರು. ದುಃಖ ತಾಳಲಾಗದೆ ದೀರ್ಘಕಾಲ ಅತ್ತು ಗೋಳಾಡಿದರು. ದಾವೀದನ ಹೆಂಡತಿಯರನ್ನು ಕರ್ಕೊಂಡು ಹೋಗಿ ಆಯಿತು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು. ಮಾತ್ರವಲ್ಲ, ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ಆದುದರಿಂದ ಅವನು ಬಲು ಇಕ್ಕಟ್ಟಿಗೆ ಸಿಕ್ಕಿಕೊಂಡನು. ಡೇವಿಡ್ ವಾಸ್ ಇನ್ ಗ್ರೇಟ್ ಡೇಂಜರ್. ಡೇವಿಡ್ ವಾಸ್ ಇನ್ ಗ್ರೇಟ್ ಡೇಂಜರ್. The man after God's own heart is in great danger now. ದೇವರ ಹೃದಯಕ್ಕೆ ತುಂಬ ಹತ್ತಿರವಾದ ಮನುಷ್ಯ ಈಗ ಡೇಂಜರ್ಗೆ ತುಂಬ ಹತ್ತಿರ ಆಗಿದ್ದಾನೆ. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ? ಈವನ್ ಇಫ್ ಯು ಆರ್ ವೆರಿ ಕ್ಲೋಸ್ ಟು ಗಾಡ್ಸ್ ಹಾರ್ಟ್, sometimes because of some reason you will be in danger. You will have to go through some dangers like this. ನಾವು ಆ ಟೈಮ್ನಲ್ಲಿ ಪ್ರಶ್ನೆ ಕೇಳ್ತೀವಿ, ದೇವರೇ, ನಾನು ನಿನ್ನ ಹೃದಯಕ್ಕೆ ಇಷ್ಟು ಹತ್ತಿರ ಇರೋ ಮನುಷ್ಯ, ಇಷ್ಟೊಂದು ನಿನ್ನನ್ನು ಆರಾಧನೆ ಮಾಡೋ ಮನುಷ್ಯ, ಪ್ರೀತಿ ಮಾಡೋ ಮನುಷ್ಯ, ನಿನ್ನ ಸೇವೆ ಮಾಡೋ ಮನುಷ್ಯ, ನಾನು ನನ್ನ ಕುಟುಂಬ ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಆರಾಧಿಸೋದಿಲ್ಲ. ವಿ ಆರ್ ವರ್ಷಿಪಿಂಗ್ ಯು ಅಲೋನ್. ದೆನ್ ವೈ ಆಲ್ ದೀಸ್ ಡೇಂಜರ್ ಥಿಂಗ್ಸ್ ಕೇಮ್ ಟು ಅವರ್ ಫ್ಯಾಮಿಲಿ, ಮೈ ಲೈಫ್? ನನ್ನ ಜೀವನಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಬಂತು? ನನ್ನ ಕುಟುಂಬದಲ್ಲಿ ಯಾಕೆ ಇಷ್ಟೊಂದು ಸಂಕಟಗಳು, ಯಾತನೆಗಳು? ಪರಿಹಾರನೇ ಸಿಕ್ಕದ ಒಂದು ಇಕ್ಕಟ್ಟಿನಲ್ಲಿ ನಾವು ಯಾಕೆ ಸಿಕ್ಕಾಕೋಬೇಕು?
ದಾವೀದನಿಗೆ ಅದೆಲ್ಲ ಕೇಳೋ ಹಕ್ಕಿತ್ತು. ಆದರೆ ನಮ್ಗೆ ಅಷ್ಟರ ಮಟ್ಟಿಗೆ ಇದೆಯೋ ಎಲ್ಲೋ ಗೊತ್ತಿಲ್ಲ, ನಮ್ಗೆ ಆ ಧೈರ್ಯ ಕೂಡ ಇರಲಿಕ್ಕಿಲ್ಲ. ಆದರೂ ನಾವು ದೇವ್ರನ್ನ ಕ್ವಶನ್ ಮಾಡ್ತೀವಿ. ದಾವೀದನ ಬಗ್ಗೆ ದೇವರೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಬಗ್ಗೆ ನಿಮ್ಮ ಬಗ್ಗೆ ದೇವರು ಎಲ್ಲಾದರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ನಮಗೆ ಗ್ಯಾರಂಟಿ ಇದೆಯಾ? ಡೂ ವಿ ಹ್ಯಾವ್ ಎನಿ ಗ್ಯಾರಂಟಿ ದಟ್ ಗಾಡ್ ಈಸ್ ವೆರಿ ಮಚ್ ಹ್ಯಾಪಿ ವಿತ್ ಮೀ? ಬಿಕಾಸ್ ಆಫ್ ಮೀ ಗಾಡ್ ಈಸ್ ವೆರಿ ಹ್ಯಾಪಿ, ಗಾಡ್ ಈಸ್ ವೆರಿ ಪೀಸ್ಫುಲ್ ಬಿಕಾಸ್ ಆಫ್ ಮೀ ಅಂತ ನಮಗೇನಾದರೂ ನಮ್ಮೊಳಗಡೆ ಒಂದು ಗ್ಯಾರಂಟಿ ಇದೆಯಾ? ಇದ್ದರೆ ಒಳ್ಳೆಯದು, ಇಲ್ಲದೆ ಇದ್ದರೂ ಡೋಂಟ್ ವರಿ. ದಾವೀದನಿಗೆ ಆ ಗ್ಯಾರಂಟಿ ಇತ್ತು. ಯಾಕೆಂದರೆ ದೇವರಿಗೆ ಅತ್ಯಂತ ಮೆಚ್ಚುಗೆ ಆದ ವ್ಯಕ್ತಿಯಾಗಿದ್ದ ದಾವೀದ. ಆದರೆ ಬೈಬಲ್ ಹೇಳುತ್ತೆ, ಡೇವಿಡ್ ವಾಸ್ ಇನ್ ಗ್ರೇಟ್ ಡೇಂಜರ್, ಫಾರ್ ದ ಪೀಪಲ್ ಸ್ಪೋಕ್ ಆಫ್ ಸ್ಟೋನಿಂಗ್ ಹಿಮ್ ಬಿಕಾಸ್ ಆಲ್ ದ ಪೀಪಲ್ ವರ್ ಬಿಟರ್ ಇನ್ ಸ್ಪಿರಿಟ್ ಫಾರ್ ದೇರ್ ಸನ್ಸ್ ಆ್ಯಂಡ್ ಡಾಟರ್ಸ್. ಈ ಒಂದು ಶತ್ರುಗಳು ಯಾರು? ಅಮಾಲೇಕ್ಯರೇ ಅಲ್ವಾ? ಅಮಾಲೇಕ್ಯರು ದಾವೀದನ ಜೊತೆಗಿದ್ದಂಥ 600 ಮಂದಿ ಅವನಿಗೆ ಹೆಲ್ಪ್ ಮಾಡೋಕ್ಕೆ ಅವನ ಜೊತೆಗೆ ಬಂದಿದ್ದು ಸೈನಿಕರು. ಅವರೆಲ್ಲ ಆ ಸೋಲ್ಜರ್ಸ್, ಅವರ ಹೆಂಡತಿ ಮಕ್ಕಳ ಜವಾಬ್ದಾರಿ ದಾವೀದನದು, ಅವ್ರನ್ನ ಕಾಪಾಡಬೇಕಾಗಿದ್ದು. ದಾವೀದನ ನಂಬಿ ಅವರೆಲ್ಲರೂ ಬಂದಿದ್ದಾರೆ. ಈಗ ಇವನು ಒಂದೊಂದು ಕಡೆಯಿಂದ ಓಡ್ ಬರ್ತಾ ಇದ್ದಾನೆ, ಬಿಟ್ಟರೆ ಸೋಲಿನ ಮೇಲೆ ಸೋಲು. ಜೊತೆಯಲ್ಲಿ ಈಗ ಈ 600 ಮಂದಿಗೆ ಹೆಂಡತಿಯರಿಲ್ಲ, ಮಕ್ಕಳು ಇಲ್ಲ. ಮನನೊಂದು ಅವ್ರು ತೀರ್ಮಾನ ಮಾಡಿದರು, ದಾವೀದನ್ನ ಕಲ್ಲು ಹೊಡೆದ್ಬಿಡೋಣ, ದಾವೀದನ್ನ ಕಲ್ಲು ಹೊಡೆದು ನಾವು ಸಾಯಿಸೋಣ, ಲೆಟ್ ಎಸ್ ಸ್ಟೋನ್ ಹಿಮ್ ಆ್ಯಂಡ್ ಕಿಲ್. ಕಲ್ಲು ಹೊಡೆದು ಅವನನ್ನು ಸಾಯಿಸೋಣ ಅಂತ ತೀರ್ಮಾನ ಮಾಡ್ತಾರೆ. ಹೇಗಾಗಿರ್ಬೋದು ದಾವೀದನಿಗೆ? ಯೋಚನೆ ಮಾಡಿ ನೋಡಿ. ದಾವೀದನ ಸ್ಥಾನದಲ್ಲಿ ನಾವು ನಿಂತು ಯೋಚನೆ ಮಾಡಬೇಕು. ಒಬ್ಬರಲ್ಲ ಇಬ್ಬರಲ್ಲ ಪರ್ಸಿಕ್ಯೂಟ್ ಮಾಡ್ತಾ ಇರೋದು. ನಮ್ಮ ಬಗ್ಗೆ ಯಾರಾದರೂ ಒಬ್ಬರೋ ಇಬ್ಬರೋ ಏನಾದರೂ ಮಾತಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಯಾರೋ ಒಬ್ಬರೋ ಇಬ್ಬರು ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾವು ತುಂಬ ಬೇಸರ ಪಟ್ಕೊಳ್ತೀವಿ, ಕೋಪ ಮಾಡ್ಕೊಳ್ತೀವಿ, ದೇವ್ರನ್ನ ಬೈಕೊಳ್ತೀವಿ, ಏನೇನೋ ಮಾಡ್ತೀವಿ. ಆದರೆ ಇಲ್ಲಿ ದಾವೀದನ ಜೊತೆಯಲ್ಲಿ ಅವನ ಕಷ್ಟದಲ್ಲಿ ಭಾಗಿಯಾಗಲಿಕ್ಕೆ ಅವನ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಫ್ರೆಂಡ್ಸ್ ಇಲ್ಲ, ಅವನ ಕ್ಲೋಸ್ ಫ್ರೆಂಡ್ ಜೋನಾಥನ್ ಇಲ್ಲ, ಯಾರೂ ಇಲ್ಲ, ಒಂಟಿಯಾಗಿದ್ದಾನೆ. 600 ಮಂದಿ ಅವನಿಗೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಕಣ್ಣು ಮುಂದೆನೆ. 600 ಕಲ್ಲು ಹೀಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಇವತ್ತು ನಿನ್ನ ಉಳಿಸಲ್ಲ, ನಾವೆಲ್ಲರೂ ಸಾಯಿಸ್ಬಿಡ್ತೀವಿ ಅಂತ. ನೋಡಿ, ಯಾರು ಎಷ್ಟು ಕಲ್ಲು ಹಿಡ್ಕೊಂಡು ನಿಂತ್ಕೊಂಡ್ರೂ ಕೂಡ ದೇವರು ನಿನ್ನ ಪರವಾಗಿರೋದಾದರೆ ಒಂದು ಕಲ್ಲು ನಿನ್ನ ಮೇಲೆ ಬೀಳಕ್ಕೆ ಅವ್ರು ಬಿಡಲ್ಲ. ದಟ್ ಈಸ್ ದ ಗ್ಯಾರಂಟಿ. 600 ಜನ ದೇ ಹ್ಯಾವ್ ಡಿಸೈಡೆಡ್ ಟು ಸ್ಟೋನ್ ಹಿಮ್. ಕಲ್ಲು ಹೊಡಿಬೇಕು ಅಂತ ತೀರ್ಮಾನ ಮಾಡಿ ಆ ಒಂದು ದುಃಖದಲ್ಲಿ ಅವ್ರು ನಿಂತ್ಕೊಂಡಿದ್ದಾರೆ. ಕೆಲವೊಮ್ಮೆ ನಮಗೆ ಗೊತ್ತು, ಕೋಪ ಬಂದರೆ ನಾವೇನಾಗ್ತೀವೋ ನಮಗೆ ಗೊತ್ತಿಲ್ಲ, ನಮ್ಮ ಕಂಟ್ರೋಲ್ ನಮಗೆ ಸಿಗೋದಿಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ದೇವರಲ್ಲಿ ಇದ್ದೀವಿ ನಿಜ. ಆದರೆ ಕೋಪ ಬಂದುಬಿಟ್ರೆ ಸಡನ್ನಾಗಿ ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಅಂದರೆ ನಮಗೆ ಗೊತ್ತಿಲ್ಲ. ಆಮೇಲೆ ಯಾರಾದರೂ ಫೋಟೋ ತೆಗೆದು ತೋರಿಸಿದಾಗ ಗೊತ್ತಾಗುತ್ತೆ, ನಾನು ಹೀಗೆಲ್ಲ ಬಿಹೇವ್ ಮಾಡಿದ್ನಾ, ಈ ಥರ ನಡ್ಕೊಂಡ ಅಂತ. ಆಮೇಲೆ ನಮಗೆ ನೋಡಲಿಕ್ಕೆ ಅಸಹ್ಯ ಆಗುತ್ತೆ. ಆದರೆ 600 ಜನ ಪವಿತ್ರಾತ್ಮ ಭರಿತರಲ್ಲ, ದೇವರಲ್ಲಿದ್ದವರಲ್ಲ, ಲೋಕದ ಜನರು, ಸಾಮಾನ್ಯ ಜನರು, ದಾವೀದನ ಹಿಂಬಾಲಕರು ಅಷ್ಟೇ. ಅವರಿಗೆ ಕೋಪ ಬಂದು ಹೊಡಿತೀನಿ ಅಂತ ಕಲ್ಲು ಎತ್ತಿದ ಮೇಲೆ ಇನ್ನೂ ತಲೆ ಮೇಲೆ ಬಿದ್ದಿಲ್ಲ ದಾವೀದನಿಗೆ ಅಂದರೆ ಅದರ ಅರ್ಥ ಖಂಡಿತ ದಾವೀದ ಅವಾಗ ಹೇಳ್ತಾ ಇರ್ತಾನಲ್ಲ, ಪ್ರಭುವೇ ನನ್ನ ಕಲ್ಲು ಕೋಟೆ ಅಂತ, ಗಾಡ್ ಈಸ್ ಮೈ ಫೋರ್ಟ್ರೆಸ್ ಅಂತ. ಅದು ನಿಜ ಅನ್ನೋದು ಅಲ್ಲಿ ನಮಗೆ ಕಾಣಿಸುತ್ತೆ. ಎಲ್ಲೇ ಇದ್ದಿದ್ರೆ ಖಂಡಿತವಾಗಲೂ ಅವನ ತಲೆ ಮೇಲೆ ಬೀಳ್ತಾ ಇತ್ತು ಕಲ್ಲು. ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಪಕ್ಷಿ ಮೇಲಿಂದ ಬೀಳಬೇಕಾದ್ರೆ ತಂದೆ ಅನುಮತಿ ಬೇಕಂತೆ. ನಿಮ್ಮ ತಲೆ ಕೂದಲು ಪ್ರತಿಯೊಂದು ಎಣಿಕೆ ಆಗಿದೆ, ಅದು ಒಂದು ಉದುರೋದು ಕೂಡ ಸ್ವರ್ಗದಲ್ಲಿರುವ ಆ ಕೂದಲನ್ನು ಸೃಷ್ಟಿ ಮಾಡಿ ದೇವರಿಗೆ ಗೊತ್ತಂತೆ. ನಮಗೆ ಗೊತ್ತಿಲ್ಲ ನಮ್ಮದು ಎಷ್ಟು ಕೂದಲು ಇವತ್ತೆಷ್ಟು ಉದುರಿದೆ, ನಿನ್ನೆ ಎಷ್ಟು ಉದುರಿದೆ, ಇನ್ನೆಷ್ಟು ಕೂದಲು ವಾಪಸ್ ಇದೆ ಅನ್ನೋದು ನಮಗೆ ಯಾರಿಗೂ ಕೌಂಟ್ ಗೊತ್ತಿಲ್ಲ. ಆದರೆ ದೇವರಿಗೆ ಗೊತ್ತು ಎಷ್ಟು ಉದುರಿದೆ, ಇನ್ನೆಷ್ಟಿದೆ ಅಂತ. ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂದರೆ ದೇವರಿಗೆ ಅಷ್ಟು ಕಾಳಜಿ ಇದೆ ನಮ್ಮ ಬಗ್ಗೆ ಅಂತ ಮೊದಲು ನಾವು ತಗೋಬೇಕು. ಅಷ್ಟು ಒಳ್ಳೆ ದೇವರು ನಮ್ಮ ದೇವರು, ಅಷ್ಟು ಒಳ್ಳೆ ತಂದೆ ನನಗಿದ್ದಾರೆ,
ಈ ಒಂದು ಕನ್ವಿಕ್ಷನ್ ನಮ್ಮ ಮನಸ್ಸೊಳಗಡೆ ಇರಬೇಕು. ದಾವೀದನಿಗೆ ಅದೊಂದಿತ್ತು. ಅವನು ತುಂಬ ಪಾಪಗಳನ್ನು ಮಾಡಿದ್ದು ನಮಗೆ ಗೊತ್ತು. ಆದರೂ ಕೂಡ ದಾವೀದನ ಮನಸ್ಸಿನಲ್ಲಿ ಒಂದಿತ್ತು, ನನ್ನ ದೇವರು ನನ್ನ ತಂದೆ ಆಗಿದ್ದಾರೆ, ಅವ್ರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು. ನನ್ನ ಅಪ್ಪನಿಗೆ ಗೊತ್ತಿಲ್ಲದೆ ನನ್ನ ಜೀವನದಲ್ಲಿ ಏನೂ ಕೂಡ ಸಂಭವಿಸೋದಿಲ್ಲ. ಮೈ ಹೆವನ್ಲಿ ಫಾದರ್ ನೋಸ್ ಎವ್ರಿಥಿಂಗ್ ಅಬೌಟ್ ಮೀ. ಇಲ್ಲಾಂದರೆ ಈ 600 ಜನ ಕಲ್ಲು ಹಿಡ್ಕೊಂಡು ನಿಂತ್ಕೊಂಡಾಗ ದಾವೀದ ಓಡ್ ಹೋಗಬೇಕಾಗಿತ್ತು, ಸೋತು ಹೋಗಬೇಕಾಗಿತ್ತು, ದಾವೀದ ಭಯಪಟ್ಕೋಬೇಕಾಗಿತ್ತು, ದೇವರಿಗೆ ಶಾಪ ಹಾಕ್ಬೋದಾಗಿತ್ತು, ಅಥವಾ ಬೇರೆ ಏನಾದರೂ ಸೂಸೈಡ್ ಮಾಡ್ಕೋಬೋದಾಗಿತ್ತು, ಅಥವಾ ನಿಮ್ಮಿಷ್ಟ ಹೊಡೆಯೋದಾದ್ರೂ ಹೊಡೆಯಿರಪ್ಪ ಅಂತ ಹೇಳ್ಬೋದಾಗಿತ್ತು. ಬಟ್ ಬೈಬಲ್ ಹೇಳುತ್ತೆ, ಏನು ಹೇಳುತ್ತೆ? ಡೇವಿಡ್ ಎನ್ಕರೇಜ್ಡ್ ಹಿಮ್ಸೆಲ್ಫ್, strengthened himself in the Lord his God. That is the key word. ಅಂಡರ್ಲೈನ್ ಮಾಡ್ಕೊಳ್ಳೋದಾದರೆ ಆ ಪ್ರಾರಂಭದ ಆ ಸೆಂಟೆನ್ಸ್ ಅಥವಾ ಆ ಫ್ರೇಸ್ ಮತ್ತು ಲಾಸ್ಟ್ ಫ್ರೇಸ್ ಎರಡು ಅಂಡರ್ಲೈನ್ ಮಾಡ್ಕೊಳ್ಳಿ. ಡೇವಿಡ್ ವಾಸ್ ಇನ್ ಗ್ರೇಟ್ ಡೇಂಜರ್, ಫಾರ್ ದ ಪೀಪಲ್ ಸ್ಪೋಕ್ ಆಫ್ ಸ್ಟೋನಿಂಗ್ ಹಿಮ್. ಕೆಳಗಡೆದೊಂದು, ಬಟ್ ಡೇವಿಡ್ ಸ್ಟ್ರೆಂಥೆಂಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಹಿಸ್ ಗಾಡ್. ಮೇಲಿನ ಆ 6ನೇ ವಾಕ್ಯದಲ್ಲಿ ಮೇಲಿನ ಆ ಭಾಗ, ಕೆಳಗಿನ ಭಾಗ, ಇದೆರಡು ಧ್ಯಾನ ಮಾಡಬೇಕು ನೀವು. ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ಆದುದರಿಂದ ಅವನು ಬಲು ಇಕ್ಕಟ್ಟಿಗೆ ಸಿಕ್ಕಿಕೊಂಡನು. ಆದರೂ ಅವನು ತನ್ನ ದೇವರಾದ ಸರ್ವೇಶ್ವರನಲ್ಲಿ ಧೈರ್ಯ ತಂದುಕೊಂಡನು. ತನ್ನ ದೇವರಲ್ಲಿ, ತನ್ನ ತಂದೆಯಾದ ದೇವರಲ್ಲಿ ಅವನು ಧೈರ್ಯವನ್ನು ತಂದುಕೊಳ್ಳುತ್ತಾನೆ. ಹೀ ಸ್ಟ್ರೆಂಥನ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಹಿಸ್ ಗಾಡ್. ಹಾಗಾದರೆ ಇದು ಆಟೋಮೆಟಿಕ್ ಆಗಿ ಬಂದಿದ್ದಲ್ಲ. ಹಿ ಪ್ರಾಕ್ಟೀಸ್ಡ್ ಇಟ್. ಅವನದನ್ನು ಪ್ರಾಕ್ಟೀಸ್ ಮಾಡ್ತಾನೆ. ಚಿಕ್ಕ ಪ್ರಾಯದಿಂದಾನೇ ಅವನು ಪ್ರಾಕ್ಟೀಸ್ ಮಾಡ್ತಾನೆ. ತಂದೆ ತಾಯಿಂದರೆ ನಿಮ್ಮ ಮಕ್ಕಳಿಗೆ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಏನನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಂದ್ರೆ, ಪ್ರಾಕ್ಟೀಸ್ ದೆಮ್ ಟು ಎನ್ಕರೇಜ್ ದೆಮ್ಸೆಲ್ವ್ಸ್ ಇನ್ ದ ಲಾರ್ಡ್ ಇನ್ ಆಲ್ ಸರ್ಕಮ್ಸ್ಟಾನ್ಸಸ್. ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗಲೂ ತಂದೆ ತಾಯಿಂದರು ನಿಮ್ಮ ಮಕ್ಕಳಿಗೆ ಏನು ಕಲಿಸ್ಕೊಡ್ಬೇಕಂದ್ರೆ, ದೇವರಲ್ಲಿ ನೀನು ಹೇಗೆ ಬಲ ಹೊಂದಿಕೊಳ್ಳಲು ಸಾಧ್ಯ. ಅವರ ಜೀವನದ, ಮಕ್ಕಳ ಜೀವನದ ಯಾವುದೇ ಒಂದು ಹಂತದಲ್ಲೂ ಕೂಡ ಮಕ್ಕಳ ಜೀವಿತದಲ್ಲಿ ಅನೇಕ ಸೋಲುಗಳು, ಅವಮಾನಗಳು, ತೊಂದರೆಗಳು ಬರುತ್ತೆ, ಕಷ್ಟ ಸಂಕಟಗಳು ಬರುತ್ತೆ. ಆ ಟೈಮಲ್ಲಿ ನಾವು ಅವರಿಗೆ ಹೇಳ್ಕೊಡ್ಬೇಕಾಗಿರೋದು ಬೈಯೋದಲ್ಲ, ಬೈಬೇಕಾಗಿದ್ದಕ್ಕೆ ಬೈಬೇಕು, ಆದರೆ ವಿ ಶುಡ್ ಟ್ರೈನ್ ದೆಮ್ to encourage themselves or strengthen themselves in the Lord. How you can be strengthened in the Lord your God, your Savior Jesus Christ. How you can be strengthened in the power of the Holy Spirit. ಪರಿಶುದ್ಧಾತ್ಮನ ಬಲದಲ್ಲಿ ನೀನು ಹೇಗೆ ಆಶ್ರಯಿಸಬಹುದು ಮಗನೇ, ಹೇಗೆ ಆಶ್ರಯಿಸಬಹುದು ಮಗಳೇ ಎಂದು ನೀವು ನಿಮ್ಮ ಮಕ್ಕಳಿಗೆ ಕಲಿಸಿಕೊಡುವ ಒಳ್ಳೆಯ ವಿಶ್ವಾಸವಿರುವ ತಂದೆ ತಾಯಂದಿರು ಆಗಬೇಕು. ಅದಲ್ಲದೆ ಲೌಕಿಕವಾಗಿ ನಾವು ಎನ್ಕರೇಜ್ ಮಾಡ್ತೀವಿ. ಯಾವ ಥರ? ಡೋಂಟ್ ವರಿ, ಈ ಕೆಲಸ ಹೋದರೆ ಇನ್ನೊಂದು ಕೆಲಸ ಸಿಗುತ್ತೆ. ಲಾಸ್ಟಿಗೆ ಅದು ಎಲ್ಲಿವರೆಗೆ ಬರುತ್ತೆ ಅಂದರೆ, ಡೋಂಟ್ ವರಿ, ಈ ಹೆಂಡತಿ ಹೋದರೆ ಇನ್ನೊಂದು ಹುಡುಗಿ ಸಿಗ್ತಾಳೆ ಅನ್ನೋ ಮಟ್ಟಕ್ಕೆ ಬರುತ್ತೆ. ಸೊ ಅದರಿಂದನೇ ಡೈವರ್ಸ್ ಅನ್ನೋದು ಇವತ್ತು ತುಂಬ ಈಸಿ ಆಗಿಬಿಟ್ಟಿದೆ. ಮನೆಗೆ ಮಕ್ಕಳು ಹತ್ಕೊಂಡು ಬಂದುಬಿಟ್ರೆ, ಕಂಪ್ಲೇಂಟ್ ಹೇಳ್ಕೊಂಡು ಬಂದುಬಿಟ್ರೆ, ಪೇರೆಂಟ್ಸ್ ಏನು ಮಾಡ್ತಾರೆ? ಪೇರೆಂಟ್ಸ್ ಮನೇಲಿ ಇರಿಸ್ಕೊಳ್ತಾರೆ. ಎಷ್ಟೋ ಡೈವರ್ಸ್ಗೆ ಕಾರಣ ಪೇರೆಂಟ್ಸ್ಗಳೇ ಆಗಿರ್ತಾರೆ. ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮದುವೆ ಮಾಡಿಕೊಟ್ಟ ಮೇಲೆ ಗಂಡನ ಮನೇಲಿ ಬದುಕಬೇಕು. ಗಂಡನ ಮನೆಯಲ್ಲಿ ಹೇಗೆ ಬದುಕಬೇಕು ಅಂತ ಕಲಿಸ್ಕೊಟ್ರೆ ಅವ್ರಿಗೆ ಬದುಕಲಿಕ್ಕಾಗತ್ತೆ. ಗಂಡನ ಕಡೆಯಿಂದ, ಗಂಡನ ಮನೆಯವರ ಕಡೆಯಿಂದ, ಮಕ್ಕಳ ಕಡೆಯಿಂದ, ಕುಟುಂಬದ ಬಂಧು ಬಳಗದವರ ಕಡೆಯಿಂದ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಹೌ ಯು ಕ್ಯಾನ್ ಬಿ ಸ್ಟ್ರೆಂಥನ್ಡ್ ಇನ್ ದ ಲಾರ್ಡ್. ಪ್ರಭುವಿನಲ್ಲಿ ನೀನು ಹೇಗೆ ಬಲವನ್ನು ಹೊಂದಿಕೊಳ್ಳಬಹುದು. How you can turn this sorrowful moment into a joyful moment of your life. ಅದನ್ನು you must educate your children. ಈಗೇನು ಮಾಡ್ತಾ ಇದ್ದಾರೆ, ಮಗಳೇನಾದರೂ ಮದುವೆ ಮಾಡಿಕೊಟ್ಟ ಮೇಲೆ ಪ್ರಾಬ್ಲಮ್ ಅಂತ ಹೇಳಿ ತವ್ರ ಮನೆಗೆ ಬಂದರೆ, ನಾವು ನೋಡ್ಕೊಳ್ತೀವಮ್ಮ ನಿನಗೆ, ನಾವು ನಿನಗೆ ಸಾಕಿ ಬೆಳೆಸಿದ್ದು ನಾವಿದ್ದೀವಿ, ನೀವೇನು ಹೆದರ್ಕೋಬೇಡ, ಇಲ್ಲೇ ಇರು ಅಂತ ಹೇಳಿ ಇವ್ರನ್ನ ಮನೇಲಿ ಇರಿಸ್ಕೊಂಡು ಆ ಕುಟುಂಬವನ್ನು ಒಡೆಯುವ ಕೆಲಸಕ್ಕೆ ಇನಿಷಿಯೇಟಿವ್ ಈ ಪೇರೆಂಟ್ಸ್ ತಗೊಳ್ತಾರೆ. ನೀವು ಕಲಿಸ್ಕೊಡ್ಬೇಕಾಗಿದ್ದೇನು?
ನಿನ್ನ ಮದುವೆ ಮಾಡಿಸ್ಕೊಟ್ಟಾಯ್ತು, ಇನ್ನು ಮುಂದೆ ನೀನು ಆಶ್ರಯಿಸಬೇಕಾಗಿದ್ದು ನಮ್ಮನ್ನಲ್ಲ. ನಿನ್ನ ಗಂಡನ ಮನೆಯಲ್ಲಿ ಕಷ್ಟ ಬಂದರೆ ನೀನು ಆಶ್ರಯಿಸಬೇಕಾಗಿರೋದು ದೇವರನ್ನು, ಸೃಷ್ಟಿಕರ್ತನಾದ ದೇವರನ್ನ. ದೇವರು ನಿನಗೆ ಸಹಾಯ ಮಾಡ್ತಾರೆ. ದೇವರು ಸರ್ವಶಕ್ತರು, ನಾವಲ್ಲ ಸರ್ವಶಕ್ತರು. ನಾವು ಯಾವಾಗಲೂ ಇರೋದಿಲ್ಲ, ನಾವು ಯಾವಾಗಲೂ ನಿನ್ನನ್ನು ನೋಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಸರ್ವಶಕ್ತನಾದ ದೇವರು ನಿನ್ನೊಂದಿಗೆ ಯಾವಾಗಲೂ ಇರ್ತಾರೆ. ಅವರು ಯಾವಾಗಲೂ ನಿನ್ನನ್ನು ನೋಡ್ಕೊಳ್ತಾರೆ, ಅವರು ನಿನ್ನನ್ನು ನಡೆಸ್ತಾರೆ. ಸೊ ಡಿಪೆಂಡ್ ಆನ್ ಗಾಡ್, ಬಟ್ ಯು ಶುಡ್ ಟೀಚ್ ದೆಮ್ ಬಿಫೋರ್. ಕಲಿಸ್ಕೊಡ್ಬೇಕು ಹೌ ಟು ಡಿಪೆಂಡ್ ಆನ್ ಗಾಡ್. ನಾವು ಕಲಿಸ್ಕೊಡೋದೇನು ಗೊತ್ತಾ? ಹೌ ಟು ಡಿಪೆಂಡ್ ಅಸ್. ನಮ್ಮನ್ನು ಹೇಗೆ ಡಿಪೆಂಡ್ ಆಗಬೇಕು, ಲೋಕವನ್ನು ಹೇಗೆ ಡಿಪೆಂಡ್ ಆಗಬೇಕು, ಮನಿಯನ್ನು ಹೇಗೆ ಡಿಪೆಂಡ್ ಆಗಬೇಕು, ಯುವರ್ ಸೆಲ್ಫ್ ಹೇಗೆ ಡಿಪೆಂಡ್ ಆಗಬೇಕು, ಅದನ್ನು ನಾವು ಹೇಳ್ಕೊಡ್ತೀವಿ, ಟ್ರೈನ್ ಮಾಡ್ತೀವಿ. ನೀವು ನೇರವಾಗಿ ಹೇಳ್ಕೊಡೋದಿಲ್ಲ, ಇಂಡೈರೆಕ್ಟ್ಲಿ ಯು ಆರ್ ಟ್ರೈನಿಂಗ್ ದೆಮ್. ಇಂಡೈರೆಕ್ಟಾಗಿ ಟ್ರೈನ್ ಮಾಡ್ತೀರಿ. ಆಗ ಕೆಲವೊಂದು ಕಷ್ಟ ಸಂಕಟಕ್ಕೆ ಸಿಕ್ಕಾಕೊಂಡಾಗ ಅವರು ದೇವ್ರನ್ನೂ ಬೈತಾರೆ, ಜೊತೆಗೆ ನಿಮ್ಮನ್ನು ಸೇರಿಸಿ ಬೈತಾರೆ. ಪರಿಸ್ಥಿತಿಗಳನ್ನೂ ಬೈತಾರೆ, ದೇವ್ರನ್ನೂ ಬೈತಾರೆ, ನಿಮ್ಮನ್ನು ಬೈತಾರೆ. ಲಾಸ್ಟಿಗೆ ಅವ್ರನ್ನ ಅವರೇ ಬೈಕೊಳ್ತಾರೆ. ಕೆಲವೊಬ್ಬರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಕಾರಣ ಯಾರು? ನಾವೇ. ನಾವು ಕೇವಲ ನೇಮ್ ಸೇಕ್ ಕ್ರಿಶ್ಚಿಯನ್ಸ್ ಆಗಿರ್ತೀವಿ, ನೇಮ್ ಸೇಕ್ ಚಿಲ್ಡ್ರನ್ ಆಫ್ ಗಾಡ್, ನೇಮ್ ಸೇಕ್ ಬಿಲೀವರ್ಸ್, ಆ ರೀತಿಯಲ್ಲಿ ಇರ್ತೀವಿ. ಆದರೆ ನಾವು ನಿಜವಾಗಲೂ ಒಂದು ಸತ್ಯದ ಅರಿವಿನಲ್ಲಿ, ಒಂದು ಜ್ಞಾನ ಇರುವ ಕ್ರೈಸ್ತ ಜೀವನವನ್ನು ನಾವು ಜೀವಿಸ್ತಾ ಇರೋದಿಲ್ಲ. ಅಜ್ಞಾನದಲ್ಲಿ ಬದುಕ್ತಾ ಇರ್ತೀವಿ. ಈ ಅಜ್ಞಾನ ಅನ್ನೋದು ತುಂಬ ಡೇಂಜರಸ್. ಆದ್ದರಿಂದ ನಾವು ಈ ದೈವ ಜ್ಞಾನವನ್ನು ನಾವು ಫೀಡ್ ಮಾಡ್ಕೋಬೇಕು ನಮ್ಮಲ್ಲಿ. ನಿಮ್ಮಲ್ಲಿ ಇಲ್ಲದೆ ಇರೋದನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಗಿವ್ ವಾಟ್ ಯು ಡು ನಾಟ್ ಹ್ಯಾವ್. ಇಫ್ ಯು ವಾಂಟ್ ಟು ಗಿವ್ ಸಮಥಿಂಗ್ ಯು ಶುಡ್ ಹ್ಯಾವ್ ಇಟ್ ಫಸ್ಟ್, ಅದರ್ವೈಸ್ ಯು ಕೆನಾಟ್ ಗಿವ್. ನಾಟಕ ಮಾಡ್ಬೋದು, ಕೊಡುವ ಥರ ನಾಟಕ ಮಾಡ್ಬೋದು. ಆ ರೀತಿ ಕೊಡುವ ಥರ ನಾಟಕ ಮಾಡಿ ಏನೂ ಪ್ರಯೋಜನ ಇಲ್ಲ. ನಾವು ಕೊಡಬೇಕಾದ್ರೆ ನಾವು ಪಡ್ಕೊಳ್ಳೋರಾಗಿರಬೇಕು. ಇಲ್ಲದೆ ಇದ್ದರೆ ಪರಿಸ್ಥಿತಿಗಳು ಈ ಪ್ರಪಂಚದಲ್ಲಿ ಬದುಕುವಾಗ ನೀವೆಷ್ಟೇ ಒಳ್ಳೆಯ ವಿಶ್ವಾಸಿ ಆದರೂ, ಎಷ್ಟೇ ಸ್ಟ್ರಾಂಗ್ ಬಿಲೀವರ್ ಆದರೂ, ಎಷ್ಟೇ ದೇವರ ಹೃದಯಕ್ಕೆ ಅತಿ ಹತ್ತಿರ ಇರುವವರಾದರೂ, ಎಷ್ಟೇ ದೇವರ ವಾಗ್ದಾನಗಳಲ್ಲಿ ನಂಬಿಕೆ ಇರತಕ್ಕಂಥ ವ್ಯಕ್ತಿ ಆದರೂ, ಸಮ್ಟೈಮ್ಸ್ ಇನ್ ಯುವರ್ ಲೈಫ್ ಯು ವಿಲ್ ಹ್ಯಾವ್ ಟು ಗೋ ಥ್ರೂ ಸಮ್ ಡೇಂಜರ್ಸ್. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಡೇಂಜರ್ ಪರಿಸ್ಥಿತಿಗಳ ಮುಖಾಂತರ ಹಾದು ಹೋಗಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ವಾಕ್ಯ ಹೇಳುತ್ತಲ್ವಾ, ಡೇವಿಡ್ ವಾಸ್ ಇನ್ ಗ್ರೇಟ್ ಡೇಂಜರ್. ದಾವಿದನು ಬಹಳ ಸಂಕಷ್ಟಕ್ಕೆ, ಬಹಳ ಇಕ್ಕಟ್ಟಿಗೆ ಸಿಕ್ಕಿಕೊಂಡನು. ಈ ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳುವ ಸಾಧ್ಯತೆಗಳು ಪ್ರತಿಯೊಬ್ಬ ವಿಶ್ವಾಸಿ ಜೀವನದಲ್ಲೂ ಬಂದೇ ಬರುತ್ತೆ. ಯೇಸು ಸ್ವಾಮಿ ಜೀವನದಲ್ಲಿ ಬಂತ? ಯೇಸು ಕ್ರಿಸ್ತರ ಜೀವನದಲ್ಲಿ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳೋ ಪರಿಸ್ಥಿತಿ ಬಂತು. ಮಾತೆ ಮರಿಯಮ್ಮನವರ ಜೀವನದಲ್ಲಿ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳುವ ಪರಿಸ್ಥಿತಿ ಅವರ ಪತಿ ಜೋಸೆಫರ ಜೀವನದಲ್ಲಿ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಳ್ಳುವ ಪರಿಸ್ಥಿತಿ ಬಂತು. ಮೋಶೆಗೆ ಅಪೊಸ್ತಲ ಪೌಲರಿಗೆ ಬಂತು. ನಿಮಗೆ ಬಂದಿದೆಯಾ? ಯಾಕೆ? ಅವರಿಗೆಲ್ಲ ಬಂದಿದ್ದು ವಿಶ್ವಾಸದ ನಿಮಿತ್ತ, ಅವರು ದೇವರ ಹಿಂದೆ ಹೋಗಿದ್ದಕ್ಕೆ. ನಿಮಗೆ ಯಾಕೆ ಬಂತು? ನೀವು ಯಾರ ಹಿಂದೆ ಹೋಗಿದ್ದಕ್ಕೆ ಬಂತು? ನೀವು ದೇವರಿಂದ ಹೋಗ್ತಾ ಇಲ್ಲ, ಅದಕ್ಕೆ ನಿಮಗೆ ಬರ್ತಾ ಇರೋದು. ದೇವರ ಹಿಂದೆ ಹೋದರೆ ಬರೋದು ಬೇರೆ, ದೇವರ ಹಿಂದೆ ಹೋಗದೆ ಇನ್ಯಾವುದ್ರದ್ದು ಹಿಂದೆ ಹೋದಾಗ ಬರೋದು ಬೇರೆ. ಇಲ್ಲಿ ನಾನು ಮಾತಾಡ್ತಾ ಇರೋದು ದೇವರ ಹಿಂದೆ ಹೋಗಿದ್ದರಿಂದ ಅವರಿಗೆ ಬಂದಂಥ ಕಷ್ಟ ಸಂಕಟಗಳು. ಸೊ ದಾವೀದನು ಏನು ಮಾಡ್ದ ಅದು ನೀವು ನೋಟ್ ಮಾಡ್ಕೋಬೇಕಾಗಿರೋದು, ಮತ್ತು ಯಾವ ಪರಿಸ್ಥಿತಿಯಲ್ಲಿ ಅವನು ಅದನ್ನು ಮಾಡ್ದ. ಡೇವಿಡ್ ಎನ್ಕರೇಜ್ಡ್ ಆರ್ ಸ್ಟ್ರೆಂಥನ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಹಿಸ್ ಗಾಡ್. ವೆರಿ ಇಂಪಾರ್ಟೆಂಟ್ ವರ್ಸ್. ದಾವೀದನು ತನ್ನ ದೇವರಾದ ಸರ್ವೇಶ್ವರನಲ್ಲಿ ಧೈರ್ಯ ತಂದುಕೊಂಡನು. ದಾವೀದನು ತನ್ನ ದೇವರಾದ ಸರ್ವೇಶ್ವರನಲ್ಲಿ, ಸರ್ವಶಕ್ತನಾದ ದೇವರಲ್ಲಿ, ಎಲ್ಲವನ್ನು ಕಾಣುವ, ಎಲ್ಲವನ್ನು ತಿಳಿದಿರುವ, ಆರಂಭದಲ್ಲಿ ಅಂತ್ಯವನ್ನು ತಿಳಿದಿರುವ ದೇವರಲ್ಲಿ ಧೈರ್ಯ ತಂದುಕೊಂಡನು. ನಮಗೆ ಧೈರ್ಯ ತಂದುಕೊಳ್ಳಿಕ್ಕಿರುವ ಒಂದೇ ಒಂದು ಜಾಗ ದೇವರು ಮಾತ್ರನೇ. ದ ಗಾಡ್ ಈಸ್ ಮೈ ರೆಫ್ಯೂಜ್. My wife is not my refuge. My husband is not my refuge. My friends are not my refuge. My relatives are not my refuge. My ABCD XYZ. No, not at all my refuge. My Lord, my God, my Savior, Jesus Christ and His Word is my refuge. Holy Spirit is my refuge. God the Father is my refuge. My refuge is God Almighty. We should have that conviction first in our heart always. ನಮ್ಮ ಹೃದಯದಲ್ಲಿ ಯಾವಾಗಲೂ ಅದಿರಬೇಕು. ದೇವರೇ ನನ್ನ ಆಶ್ರಯ ದುರ್ಗ, ದೇವರೇ ನನ್ನ ಆಶ್ರಯ,
ನನ್ನ ಗಂಡ ಅಲ್ಲ, ನನ್ನ ಹೆಂಡತಿ ಅಲ್ಲ, ಮಕ್ಕಳಲ್ಲ, ಆರೋಗ್ಯ ಅಲ್ಲ, ಬುದ್ಧಿ ಅಲ್ಲ, ಜ್ಞಾನ ಅಲ್ಲ, ಫ್ರೆಂಡ್ಸ್ ಅಲ್ಲ, ರಿಲೇಟಿವ್ಸ್ ಅಲ್ಲ, ನನ್ನ ಸಂಪಾದನೆ ಅಲ್ಲ, ನಾನು ಕೂಡಿಟ್ಕೊಂಡು ಹಣ ಅಲ್ಲ, ಯಾವುದೂ ಅಲ್ಲ. ಮೈ ರೆಫ್ಯೂಜ್ ಇಸ್ ಗಾಡ್. ಗಾಡ್ ಇಸ್ ಮೈ ರೆಫ್ಯೂಜ್. ಈಗ ಒಂದು ವೇಳೆ ದಾವೀದನಿಗೆ ಈ ಒಂದು ಸಂದರ್ಭದಲ್ಲಿ 600 ಕಲ್ಲುಗಳು ಅವನಿಗೆ ಎದುರುಗಾಗಿದೆ. ಒಂದಲ್ಲ, ಎರಡಲ್ಲ, ಒಂದು ಶತ್ರುಗಳಲ್ಲ, ಆಯಿತಾ, 600 ಜನ ಕಲ್ಲಿಡ್ಕೊಂಡು ನಿಂತ್ಕೊಂಡಿದ್ದಾರೆ. 600 ಪೀಪಲ್ ರೆಡಿ ವಿತ್ ಸ್ಟೋನ್ಸ್ ಟು ಕಿಲ್ ಹಿಮ್ ಅಟ್ ಎ ಟೈಮ್. ನಮಗೆ ಅಟ್ ಎ ಟೈಮ್ ಒಬ್ಬರು ನಮಗೆ ಎದುರಾದರೆ ಮುಗೀತು, ನಮ್ಮದು ಪಿಕ್ಚರ್ ಕ್ಲೋಸ್. 108 ಪ್ರಶ್ನೆ ಬಂದ್ಬಿಡುತ್ತೆ. ದಾವೀದನಿಗೆ ಯಾಕೆ ಬಂದಿಲ್ಲ? ಹೀ ಸ್ಟ್ರೆಂಥನ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಯಾಕೆ ಅಂದರೆ ಅದರ ಅರ್ಥ ನೀವು ತಿಳ್ಕೋಬೇಕು. ಹೌ ಹಿ ವಾಸ್ ಏಬಲ್ ಟು ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ವಾಟ್ ಮೇಡ್ ಹಿಮ್ ಟು ಎನ್ಕರೇಜ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಇನ್ ದ ಮಿಡ್ಸ್ಟ್ ಆಫ್ ದ ಡೇಂಜರಸ್ ಸರ್ಕಮ್ಸ್ಟಾನ್ಸಸ್. ಅದನ್ನು ನೀವು ಬರ್ಕೊಳ್ಳಿ, ಅದನ್ನು ನೀವು ತಲೆಯಲ್ಲೇ ಬರ್ಕೊಳ್ಳಿ, ಹೃದಯದಲ್ಲಿ, ಅಂತರಂಗದಲ್ಲಿ ಬರ್ಕೊಳ್ಳಿ. ದಾವೀದನು ತನ್ನ ಜೀವಿತದಲ್ಲಿ ಬಂದಂತಹ ಈ ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ತನ್ನ ದೇವರಲ್ಲಿ ಅವನು ಬಲ ಹೊಂದಿಕೊಳ್ಳಲು ಕಾರಣವೇನು? ಅದು ನಿಮಗೆ ಗೊತ್ತಾದರೆ ನಿಮ್ಮ ಜೀವನದಲ್ಲೂ ದೇವರನ್ನು ಹಿಂಬಾಲಿಸಿ ಬದುಕುವಾಗ, ದೇವರನ್ನು ಪ್ರೀತಿಸುತ್ತಾ ಬದುಕುವಾಗ, ದೇವರಿಗೋಸ್ಕರನೇ ಅಂತ ಜೀವನ ಮುಡಿಪಾಗಿಟ್ಟು ಬದುಕುವಾಗ, ನಿಮ್ಮ ಜೀವಿತದಲ್ಲಿ ಬರುವ ಕಷ್ಟ ಸಂಕಟಗಳ ಮಧ್ಯದಲ್ಲೂ ನೀವು ದೇವರಲ್ಲಿ ಬಲ ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ತನ್ನ ದೇವರಾದ ಸರ್ವೇಶ್ವರನಲ್ಲಿ ಧೈರ್ಯ ತಂದುಕೊಂಡನು. ಕಾರಣ ಏನು? ಅದು ನಮಗೆ ಗೊತ್ತಿರಬೇಕು. ಇಲ್ಲಿ ನಮಗೆ ಗೊತ್ತು, ಅವನಿಗೆ ಕಷ್ಟ ಬಂತು, ಅವನು ಮನುಷ್ಯರನ್ನು ಆಶ್ರಯಿಸಲಿಲ್ಲ, ತನ್ನ ದೇವರಲ್ಲಿ ತಾನು ಬಲ ಹೊಂದಿಕೊಂಡ. ಹಾಗೆ ತನ್ನ ದೇವರಲ್ಲಿ ಅವನು ಬಲ ಹೊಂದಿಕೊಳ್ಳಿಕ್ಕೆ ಕಾರಣ ಏನು? ಕೆಲವೊಂದು ಕಾರಣಗಳು ದಾವೀದನ ಜೀವಿತದಿಂದ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು, ನೀವು ಈ 1 ಸಾಮುವೇಲ್ ಪುಸ್ತಕ ದಾವೀದನ ಕುರಿತಾಗಿ ಸ್ವಲ್ಪ ಧ್ಯಾನ ಮಾಡಿದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಏನು ದೊಡ್ಡ ದೊಡ್ಡ ವಿಷಯಗಳೇನು ಅಲ್ಲ, ಆದರೂ ಕೂಡ ದೀಸ್ ಆರ್ ದ ಟ್ರೂತ್ಸ್. ಇಫ್ ಯು ಟ್ರೂಲಿ ನೋ ದೀಸ್ ಟ್ರೂತ್ಸ್, ಹೌ ಡೇವಿಡ್ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ಹಿಸ್ ಲಾರ್ಡ್, ಸ್ಟ್ರೆಂಥನ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಇನ್ ದ ಮಿಡ್ಸ್ಟ್ ಆಫ್ ಆಲ್ ದ ಪ್ರಾಬ್ಲಮ್ಸ್, ಯು ಕ್ಯಾನ್ ಆಲ್ಸೋ ಸ್ಟ್ರೆಂಥನ್ ಯುವರ್ ಸೆಲ್ಫ್ ಇನ್ ದ ಲಾರ್ಡ್. ನಿಮಗೂ ಕೂಡ ಕಷ್ಟದ ಸಮಯದಲ್ಲಿ ದೇವರಲ್ಲಿ ಬಲ ಹೊಂದ್ಕೊಳ್ಳಿಕ್ಕಾಗುತ್ತೆ. ಒಂದು, ಅವನು ಎಲ್ಲ ಸಂದರ್ಭದಲ್ಲೂ ಉಪಕಾರ ಸ್ಮರಣೆ ಮಾಡುವ ಹೃದಯವುಳ್ಳವನಾಗಿದ್ದ. ಹಿ ವಾಸ್ ಎ ಮ್ಯಾನ್ ಆಫ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಗಾಡ್. 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 18ನೇ ವಾಕ್ಯ, ಎಲ್ಲ ಸಂದರ್ಭಗಳಲ್ಲಿಯೂ ಉಪಕಾರ ಸ್ಮರಣೆ ಮಾಡಿರಿ, ನಿಮ್ಮಿಂದ ದೇವರು ಇಚ್ಛಿಸುವುದು ಇದನ್ನೇ. ಅಂದರೆ ಹಿ ವಾಸ್ ಡೂಯಿಂಗ್ ದ ವಿಲ್ ಆಫ್ ಗಾಡ್ ಆಲ್ವೇಸ್ ಇನ್ ದ ಮ್ಯಾಟರ್ ಆಫ್ ಗ್ರ್ಯಾಟಿಟ್ಯೂಡ್ ಆರ್ ಪ್ರೈಸಿಂಗ್ ಆ್ಯಂಡ್ ಥ್ಯಾಂಕಿಂಗ್ ಗಾಡ್. ಅದು ನಮಗೆ ಯಾರೂ ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ, ಕೀರ್ತನೆಗಳೇ ಸಾಕು. ಅನೇಕ ಕೀರ್ತನೆಗಳಿದೆ ದಾವೀದ ಬರೆದಿದ್ದು ಮತ್ತು ದಾವೀದನ ಹೆಸರಿನಲ್ಲಿ ಬರೆದಂಥದ್ದು. ದಾವೀದ ಬರೆದ ಕೀರ್ತನೆಗಳಿದೆ, ದಾವೀದನ ಹೆಸರಿನಲ್ಲಿ ಬರೆದ ಕೀರ್ತನೆಗಳಿದೆ. ಸಾಧಾರಣ ಕೀರ್ತನೆಗಳು ಅಂತ ಹೇಳಿದಾಗ ನಾವು ದಾವೀದನ ಕೀರ್ತನೆ ಅಂತಲೇ ಹೇಳ್ತೀವಿ, ನೋ ಪ್ರಾಬ್ಲಮ್, ಹೇಳ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಆದರೂ ಕೂಡ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಮಾತ್ರ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು, ಹಿ ವಾಸ್ ಎ ಮ್ಯಾನ್ ಆಫ್ ಗ್ರ್ಯಾಟಿಟ್ಯೂಡ್. ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋಣ. ದಾವೀದನು ಎಲ್ಲ ಸಂದರ್ಭದಲ್ಲಿಯೂ, ಕೆಲವು ಸಂದರ್ಭದಲ್ಲಿ ಅಲ್ಲ, ಎಲ್ಲ ಸಂದರ್ಭದಲ್ಲಿಯೂ ಕೃತಜ್ಞತೆ ಉಳ್ಳವನಾಗಿದ್ದ. ಹಿ ವಾಸ್ ಆಲ್ವೇಸ್ ಸಿಂಗಿಂಗ್ ಗ್ರ್ಯಾಟಿಟ್ಯೂಡ್ ಟು ಗಾಡ್. ದೇವರಿಗೆ ಆ ಕೃತಜ್ಞತೆಯನ್ನು ಹಾಡ್ತಾ ಇದ್ದ, ಕೀರ್ತನೆಗಳ ರೂಪದಲ್ಲಿ ಆ ಕೃತಜ್ಞತೆಯನ್ನು ಅವನು ವ್ಯಕ್ತಪಡಿಸ್ತಾ ಇದ್ದ. ಅದು ಎಲ್ಲಿದೆ ಕೇಳಿದರೆ ಕೀರ್ತನೆಗಳಲ್ಲಿದೆ. ಎಲ್ಲ ಕೀರ್ತನೆಗಳಲ್ಲೂ ಓದಿ ನೋಡಿ, ಅನೇಕ ಕೀರ್ತನೆಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ದೇರ್ ಆರ್ ಮೆನಿ ಸಾಂಗ್ಸ್, ಪ್ರೈಸಿಂಗ್ ಸಾಂಗ್ಸ್, ಥ್ಯಾಂಕ್ಸ್ ಗಿವಿಂಗ್ ಸಾಂಗ್ಸ್. ಇವತ್ತಿನಿಂದಾನೇ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಕುಟುಂಬದವರಿಗೂ ನಾವು ಹೇಳ್ಕೊಡ್ಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ಎಲ್ಲ ಸಂದರ್ಭದಲ್ಲೂ ಉಪಕಾರ ಸ್ಮರಣೆ ಮಾಡು. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮಿಂದ ಇಚ್ಛಿಸುವುದು ಇದನ್ನೇ.
ಬೇರೆ ಏನು ದೇವರು ಇಚ್ಛಿಸ್ತಾ ಇಲ್ಲ. ಕೃತಜ್ಞತೆ ತುಂಬಿದ ಹೃದಯ. ದಟ್ ಹೆಲ್ಪ್ಡ್ ಹಿಮ್ ಟು ಎನ್ಕರೇಜ್, ಟು ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಇನ್ ಟೈಮ್ಸ್ ಆಫ್ ಟ್ರಬಲ್. ಸಂಕಟದ ಸಮಯದಲ್ಲಿ ತಾನು ಬಲ ಹೊಂದಿಕೊಳ್ಳಿಕ್ಕೆ, ದೇವರಲ್ಲಿ ತಾನು ಬಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಏನು ಗೊತ್ತಾ? ಅವನು ಪ್ರಾಕ್ಟೀಸ್ ಮಾಡಿದ ಕೃತಜ್ಞತಾ ಜೀವನ. ನಾವು ಧ್ಯಾನದ ಟೈಮಲ್ಲಿ ಮಾತ್ರ ಕೃತಜ್ಞತೆ ಹಾಡು ಹಾಡ್ತೀವಿ, ಹೌದಾ? ಮನೇಲಿ ಹಾಡೋದೆಲ್ಲ ಶೋಕಗೀತೆನೇ ಇರುತ್ತೇನೋ ಹೆಚ್ಚು. ಮೊಣಗುಟ್ಟೋದು, ಶೋಕಗೀತೆ ಹಾಡೋದು, ಅವ್ರನ್ನ ಬೈಕೊಳ್ಳೋದು, ಇವ್ರನ್ನ ಬೈಕೊಳ್ಳೋದು. ಪ್ರಾರ್ಥನೆ ಟೈಮಲ್ಲಿ ಮಂಗಳವಾರನೋ ಶುಕ್ರವಾರನೋ ಭಾನುವಾರನೋ ಧ್ಯಾನಕ್ಕೆ ಬಂದಾಗ ಏನು ಕೈ ತಟ್ಟಿದ್ದೇನು, ಸ್ತೋತ್ರಗೀತೆ ಹಾಡಿದ್ದೇನು, ಯಾರಾದರೂ ಹೊರಗಡೆ ನಿಂತ್ಕೊಂಡು ನೋಡಿದರೆ ತಿಳ್ಕೋಬೇಕು ಇವರು ಯಾವಾಗಲೂ ಇಷ್ಟು ಕೃತಜ್ಞತೆಯಿಂದ ಹಾಡ್ತಾರೇನೋ ಅಂತ. ಎಲ್ಲ ನಾಟಕ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಸೊ ಯಾವಾಗಲೂ ನಮ್ಮ ಹೃದಯದಲ್ಲಿ ಕೃತಜ್ಞತೆ ಇರಬೇಕು ದೇವರ ಮೇಲೆ. ಆ ಕೃತಜ್ಞತೆಯಿಂದ ಯಾವಾಗಲೂ ದೇವರಿಗೆ ಸ್ತುತಿ ವಂದನೆಯನ್ನು ಹೇಳ್ತಾ ಇರಬೇಕು ನಮ್ಮ ಜೀವನದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ. ಎರಡನೇದು, ಸೆಕೆಂಡ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. he knew the power of the covenant with God. ದೇವರ ಜೊತೆಗಿನ ಒಡಂಬಡಿಕೆಯ ಮಹತ್ವ ಅಥವಾ ಅದರ ಶಕ್ತಿ ಅವನಿಗೆ ಅರಿವಿತ್ತು. He believed or he knew the power of the covenant with God. ದೇವರ ಜೊತೆಗಿನ ಒಡಂಬಡಿಕೆ ಅಥವಾ ಆ ಸರ್ಕಮ್ಸಿಷನ್, ಸುನ್ನತಿ, ಒಂದು ಒಡಂಬಡಿಕೆ ಸುನ್ನತಿ ಮುಖಾಂತರ ಇತ್ತು ಹಳೆ ಒಡಂಬಡಿಕೆಯಲ್ಲಿ. ಅವನಿಗೆ ಆ ಒಡಂಬಡಿಕೆಯ ಶಕ್ತಿ ಏನು ಅಂತ ಅವನಿಗೆ ಗೊತ್ತಿತ್ತು. ಅದು ನಮಗೆ ಕ್ಲಿಯರ್ ಆಗೋದಿಲ್ಲ ಅಂದರೆ, ಗೋಲಿಯಾತನೆಂಬ ಒಬ್ಬ ಸುನ್ನತಿ ಇಲ್ಲದವನು ದೇವರಿಗೆ ವಿರುದ್ಧವಾಗಿ, ದೇವರ ಸೈನ್ಯಕ್ಕೆ ವಿರುದ್ಧವಾಗಿ, ಇಸ್ರೇಲ್ ಜನರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ಅವನು ಹೇಳ್ತಾನೆ, 1 ಸಾಮುವೇಲ್ 17ನೇ ಅಧ್ಯಾಯದಲ್ಲಿ, 1 ಸಾಮುವೇಲ್ ಚಾಪ್ಟರ್ 17 ವರ್ಸ್ 26, 1 ಸಾಮುವೇಲ್ 17:26 ಹೇಳ್ತಾರೆ, ಆಗ ದಾವೀದನು ತನ್ನ ಬಳಿಯಲ್ಲೇ ನಿಂತಿದ್ದವರನ್ನು ನೋಡಿ, ಜೀವ ಸ್ವರೂಪರಾದ ದೇವರ ಸೈನ್ಯವನ್ನು ಹೀಗೆ ಹೀಯಾಳಿಸುವ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು. ಏನಿಲ್ಲ, ಫಿಲಿಸ್ಟಿಯರಿಗೆ ದೇವರ ಜೊತೆಯಲ್ಲಿ ಏನಿಲ್ಲ, ಒಡಂಬಡಿಕೆ ಇಲ್ಲ. ಸುನ್ನತಿ, ಸರ್ಕಮ್ಸಿಷನ್ ರೆಪ್ರೆಸೆಂಟ್ಸ್ ಕವನೆಂಟ್ ವಿತ್ ಗಾಡ್. ಸುನ್ನತಿ ಏನನ್ನು ಸೂಚಿಸ್ತದೆ? ಒಡಂಬಡಿಕೆ, ದೇವರ ಜೊತೆ ಒಡಂಬಡಿಕೆ. ದಾವೀದ ಹೇಳ್ತಾನೆ ಅಲ್ಲಿದ್ದಂಥ ಜನರಿಗೆ, ಆ ಗೋಲಿಯಾತನು ಸವಾಲು ಹಾಕ್ತಾ ಇರ್ತಾನೆ, ನಿಮ್ಮಲ್ಲಿ ಯಾರಾದರೂ ಗಂಡಸರಿದ್ದರೆ, ಧೈರ್ಯ ಇದ್ದವರಿದ್ದರೆ ಬಂದು ನಮ್ಮನ್ನು ಸೋಲಿಸಿ ನೋಡೋಣ ಅಂತ ಸವಾಲು ಹಾಕ್ತಾ ಇರ್ತಾನೆ ಗೋಲಿಯಾತ. ಅವನು ಫಿಲಿಸ್ಟಿಯರಿಗೂ ದೇವರಿಗೂ ಒಡಂಬಡಿಕೆ ಇಲ್ಲ. ಆದರೆ ಇಸ್ರಾಯೇಲ್ ಜನರಿಗೂ ದೇವರಿಗೂ ಒಡಂಬಡಿಕೆ ಇದೆ. ಆದರೆ ಆ ಒಡಂಬಡಿಕೆಯ ಮಹತ್ವ ಅರಿತಿರಲಿಲ್ಲ ಸೌಲ ಮತ್ತು ಇಸ್ರಾಯೇಲ್ ಸೈನಿಕರು. ಕುರಿ ಕಾಯ್ತಾ ಇದ್ದಂತಹ ದಾವೀದನಿಗೆ ಅದರ ಅರಿವಿತ್ತು. ಒಡಂಬಡಿಕೆಗೆ ತುಂಬ ಪವರ್ ಇದೆ ಅನ್ನೋದು, ಅದರ ಪ್ರಭಾವ ಏನು ಅನ್ನೋದು ಯಾರಿಗೆ ಗೊತ್ತಿತ್ತು? ದಾವೀದನಿಗೆ ಗೊತ್ತಿತ್ತು. ಅದಕ್ಕೆ ಅವನು ಅದನ್ನೇ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾನೆ, ಜೀವ ಸ್ವರೂಪರಾದ ದೇವರ ಸೈನ್ಯವನ್ನು ಹೀಗೆ ಹೀಯಾಳಿಸುತ್ತಿರುವ ಸುನ್ನತಿ ಇಲ್ಲದ, ಏನಿಲ್ಲದ? ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯರವನು ಎಷ್ಟರವನು. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದರ ಬಗ್ಗೆ ನಾವು ಒಂದು ಧ್ಯಾನ ಮಾಡಬೇಕು. ಒಡಂಬಡಿಕೆ ಬಗ್ಗೆ. ಇಲ್ಲಿ ಸುನ್ನತಿ ಹಳೆ ಒಡಂಬಡಿಕೆಯ ಒಂದು ಸಂಕೇತ. ದೇವರ ಜೊತೆಗೆ ನಾವು ದೇವರ ಮಕ್ಕಳು ಅನ್ನೋದನ್ನು ಸೂಚಿಸುತ್ತೆ ಸುನ್ನತಿ, ಸರ್ಕಮ್ಸಿಷನ್. ಆದರೆ ಹೊಸ ಒಡಂಬಡಿಕೆ, ಯೇಸುಕ್ರಿಸ್ತನ ಮುಖಾಂತರ ನಮಗೆ ಕೊಡಲ್ಪಟ್ಟಂತಹ ಹೊಸ ಒಡಂಬಡಿಕೆಯಲ್ಲಿ ಏನು ಸೂಚಿಸುತ್ತೆ? ಅದು ಸಂಕೇತ ಯಾವುದು? ಬ್ಯಾಪ್ಟಿಸಮ್, ಸ್ನಾನ ದೀಕ್ಷೆ. ನಾವು ಸ್ನಾನ ದೀಕ್ಷೆ ಒಂದು ಬಾಹ್ಯವಾದ ಸಂಕೇತವಾಗಿದೆ. ಅದು ಏನು ಸೂಚಿಸುತ್ತೆ ಅಂದರೆ ಹೊಸ ಒಡಂಬಡಿಕೆ ಸೂಚಿಸುತ್ತೆ. ಅದು ಹಳೆ ಒಡಂಬಡಿಕೆಯೇ ಆಗಿರಲಿ, ಹೊಸ ಒಡಂಬಡಿಕೆಯೇ ಆಗಿರಲಿ, ಒಡಂಬಡಿಕೆಯ ಮಹತ್ವ, ಈ ಒಡಂಬಡಿಕೆಯ ಶಕ್ತಿ ಏನು ಎಂಬುದು ನಮಗೆ ಗೊತ್ತಿಲ್ಲದೆ ಇದ್ದರೆ ನಮ್ಮ ಜೀವನ ಏನೂ ಪ್ರಯೋಜನ ಇಲ್ಲ.
ಈ ಸೌಲ ಮತ್ತು ಇಸ್ರಾಯೇಲರ ಜೀವನ ಹೇಗಾಯಿತು, ಇಸ್ರಾಯೇಲ್ ಸೈನಿಕರ ಜೀವನ, ಹಾಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಪಾಪ ಪ್ರಚೋದನೆಗಳನ್ನು ನಮಗೆ ಜಯಿಸ್ಲಿಕ್ಕಾಗೋದಿಲ್ಲ. ಶರೀರ ಸ್ವಭಾವವನ್ನು ಜಯಿಸ್ಲಿಕ್ಕಾಗೋದಿಲ್ಲ. ಸೈತಾನನ ಕುತಂತ್ರಗಳನ್ನು ಜಯಿಸ್ಲಿಕ್ಕಾಗೋದಿಲ್ಲ. ಜಯಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಯು ಮಸ್ಟ್ ನೋ ದ ಪವರ್ ಆಫ್ ದ ನ್ಯೂ ಕವೆನೆಂಟ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ದ ನ್ಯೂ ಕವೆನೆಂಟ್. ಹೊಸ ಒಡಂಬಡಿಕೆಯ ದೇವಜನರೇ, ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮ ಜೀವಿತದಲ್ಲಿ ಬರುವಂತಹ ಸವಾಲುಗಳು, ಶೋಧನೆಗಳು, ಸೈತಾನನ ಮುಖಾಂತರ, ಶರೀರ ಸ್ವಭಾವದ ಮುಖಾಂತರ, ಲೋಕದ ಮುಖಾಂತರ ಬರ್ತಕ್ಕಂತಹ ಪಾಪ ಪ್ರಚೋದನೆಗಳು, ಇವುಗಳನ್ನು ನಿಮಗೆ ಜಯಿಸಲಿಕ್ಕಾಗಬೇಕಾದ್ರೆ, ಸೈತಾನನ ವಿರುದ್ಧ ಒಂದು ಜಯವನ್ನು ನೀವು ಗಳಿಸಲಿಕ್ಕೆ ಸಾಧ್ಯವಾಗಬೇಕಾದರೆ, ಅವನ ಕುತಂತ್ರಗಳ ವಿರುದ್ಧ ನೀವು ಜಯಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ಶರೀರ ಸ್ವಭಾವವನ್ನು ಜಯಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ಪಾಪ ಪ್ರಚೋದನೆಗಳನ್ನ ಜಯಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಕೇವಲ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಇಲ್ಲ. ಬೈಬಲ್ ವಾಕ್ಯ ಗೊತ್ತಿದ್ದರಿಂದ ಮಾತ್ರ ಆಗೋದಿಲ್ಲ. ಆ ಬೈಬಲ್ ವಾಕ್ಯದಲ್ಲಿರ್ತಕ್ಕಂಥ ಸತ್ಯ ನಮಗೆ ಅರಿವಾಗಬೇಕು. ಅಂದರೆ ಈಗ ನಾನು ಹೊಸ ಒಡಂಬಡಿಕೆಯ ಒಬ್ಬ ಮಗನು, ಮಗಳು, ಒಬ್ಬ ವಿಶ್ವಾಸಿ. ನಾನು ಹಳೆ ಒಡಂಬಡಿಕೆಗೆ ಸೇರಿದಂಥ ವ್ಯಕ್ತಿ ಅಲ್ಲ, ಹೊಸ ಒಡಂಬಡಿಕೆಗೆ ಸೇರಿದ ವ್ಯಕ್ತಿ. ದೀಕ್ಷಾ ಸ್ನಾನದ ಮುಖಾಂತರವಾಗಿ ನಾನು ಅದರಲ್ಲಿ ಭಾಗಿಯಾಗಿದ್ದೇನೆ. ಐ ಆಮ್ ದ ಪಾರ್ಟ್ ಆಫ್ ನ್ಯೂ ಕವೆನೆಂಟ್. ಅದು ನಮಗೆ ಅರ್ಥ ಆಗ, ಐ ಮಸ್ಟ್ ನೋ ದ ವ್ಯಾಲ್ಯೂ, ದ ಪವರ್ ಆಫ್ ದ ನ್ಯೂ ಕವೆನೆಂಟ್. ಅದು ಅರ್ಥ ಆದರೆ ನಮಗೆ ಜಯಿಸ್ಬೋದು. ದಾವಿದನಿಗೆ ಆ ಒಡಂಬಡಿಕೆಯ ಪವರ್ ಗೊತ್ತಿತ್ತು. ಮೊದಲನೇದೇನು? ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ. ಎರಡನೇದು, ಹಿ ನ್ಯೂ ದ ಪವರ್ ಆಫ್ ದ ಕವೆನೆಂಟ್ ವಿತ್ ಗಾಡ್. ದೇವರ ಜೊತೆಗಿನ ಒಡಂಬಡಿಕೆಯ ಒಂದು ಶಕ್ತಿ ಏನು ಅನ್ನೋದು ಯಾರಿಗೆ ಗೊತ್ತಿತ್ತು? ದಾವೀದನಿಗೆ ಗೊತ್ತಿತ್ತು. ಮೂರನೇದಾಗಿ, ಥರ್ಡ್ ಪಾಯಿಂಟ್, he knows the value of anointing. ಅಭಿಷೇಕದ ಬೆಲೆ ಏನು ಅಂತ ಅವನಿಗೆ ಗೊತ್ತಿತ್ತು. He knew the value of anointing, so he honored the anointed one. He honored God's anointed one. That means he knew the value of anointing. ದೇವರ ಅಭಿಷೇಕದ ಬೆಲೆ ಅವನಿಗೆ ಗೊತ್ತಿತ್ತು, ಅಥವಾ ದೇವರ ಅಭಿಷಿಕ್ತನ ಒಂದು ಬೆಲೆ ಅವನಿಗೆ ಗೊತ್ತಿತ್ತು. ಅದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 1 ಸಾಮುವೇಲ್ 24 ಮತ್ತು 26ನೇ ಅಧ್ಯಾಯದಲ್ಲಿ ಸೌಲ ಇಸ್ರಾಯೇಲರ ಅರಸ ಸ್ಥಾನದಲ್ಲಿ ಇನ್ನೂ ಇರ್ತಾನೆ, ಇನ್ನು ಸ್ಥಾನದಿಂದ ಇಳಿದಿಲ್ಲ. ಸೌಲನನ್ನು ಇಸ್ರಾಯೇಲರ ಅರಸನಾಗಿ ಅಭಿಷೇಕ ಮಾಡಿದ್ದು ದೇವರು. ಆತನ ಮೇಲೆ ಒಂದು ಅರಸುತನದ ಅಭಿಷೇಕ, ಎ ಪ್ರೀಸ್ಲಿ ಅನಾಯಿಂಟಿಂಗ್ ಇತ್ತು ಎಂಬುದು ದಾವೀದನು ಗುರುತಿಸಿದ್ದ. ಸೌಲ ಪಿಶಾಚಿ ಪೀಡಿತನಾಗಿದ್ದರೂ ಕೂಡ, ಎಷ್ಟೇ ಕೆಟ್ಟವನಾಗಿದ್ದರೂ ಕೂಡ, ಎಷ್ಟು ಕೆಟ್ಟು ಹೋಗಿದ್ದರೂ ಕೂಡ, ಎಷ್ಟು ದೇವರಿಗೆ ವಿರುದ್ಧವಾಗಿ ಹೋಗಿದ್ದರೂ ಕೂಡ, ಅವನ ಮೇಲಿದ್ದ ಅಭಿಷೇಕ ದೇವರದು ಎಂದು ದಾವೀದನು ಮನಗಂಡು 2 ಬಾರಿ ಅವನನ್ನು ಸಾಯಿಸಲಿಕ್ಕೆ ಅವಕಾಶ ಸಿಕ್ಕಿದ್ರೂ ಕೂಡ ದಾವೀದ ಅವನನ್ನು ಟಚ್ ಮಾಡ್ತಾ ಇಲ್ಲ. ದಾವೀದನ ಜೊತೆಗಿದ್ದಂಥವ್ರು ಹೇಳ್ತಾ ಇದ್ದಾರೆ, ದೇವರೇ ಚಾನ್ಸ್ ಕೊಟ್ಟಿದ್ದಾರೆ, ಹೊಡಿ ಅವನ್ನ ಬಿಡಬೇಡ ಅಂತ. ಇನ್ನೊಬ್ಬ ಹೇಳ್ತಾನೆ, ನಮಗೊಂದು ಚಾನ್ಸ್ ಕೊಡು, ನಮಗೊಂದು ಕಮ್ಯಾಂಡ್ ಕೊಡು, ನೀನು ರಾಜ, ದೇವರು ನಿನ್ನ ಆರಿಸ್ಕೊಂಡಿದ್ದಾರೆ, ಈಗ ನೀನು ಹೇಳಿದಾಗ ನಾವು ಕೇಳ್ತೀವಿ, ಒಂದೇ ಒಂದು ಎಸ್ ಅಂತ ಹೇಳು, ಈಗ ಅವನ ತಲೆ ಎತ್ಕೊಂಡು ಬರ್ತೀವಿ ಅಂತ. ದಾವೀದ ಒಪ್ಕೊಳ್ತಾ ಇಲ್ಲ. ದೇವರ ಅಭಿಷಿಕ್ತನ ಮೇಲೆ ಕೈ ಹಾಕಬಾರದು. ಶುಡ್ ನಾಟ್ ಟಚ್ ಗಾಡ್ಸ್ ಅನಾಯಿಂಟೆಡ್ ಒನ್. ದೇವರ ಅಭಿಷೇಕ ಮಾಡಿದವನ್ನ ಮುಟ್ಟಬಾರದು. ಮಾತಿನಿಂದಾಗಲಿ ಕ್ರಿಯೆಯಿಂದಾಗಲಿ ಸೌಲನ ಆ ಒಂದು ಸ್ಥಾನಕ್ಕೆ, ಆ ಒಂದು ಅಭಿಷೇಕ ಸ್ಥಾನಕ್ಕೆ, ದಟ್ ಪೊಸಿಷನ್, ಅನಾಯಿಂಟೆಡ್ ಪೊಸಿಷನ್ಗೆ ವಿರುದ್ಧವಾಗಿ ಯಾವ ಕಾರ್ಯವನ್ನು ಕೂಡ ದಾವೀದ ಮಾಡ್ತಾ ಇಲ್ಲ. ಒಂದು ವೇಳೆ ಅವನು ಮಾಡಿದರೂ ಏನು ತಪ್ಪಾಗ್ತಿರಲಿಲ್ಲ. ಕಾರಣ ಏನು ಅಂದರೆ, ಅವನು ಇವನ ಮೇಲೆ ಹೊಟ್ಟೆ ಕಿಚ್ಚಪಟ್ಟು ಇವನ್ನ ಸಾಯಿಸ್ಲಿಕ್ಕೆ ಬಂದವನು. ಆ ಒಂದು ಕಾರಣಕ್ಕೋಸ್ಕರ ಕೊಂದಿದ್ರು ಏನು ತಪ್ಪಾಗ್ತಿರಲಿಲ್ಲ. ಆದರೆ
ದೇವರೇ ಚಾನ್ಸ್ ಕೊಟ್ಟರೂ ಕೂಡ ಆ ಪರೀಕ್ಷೆಯಲ್ಲಿ ಅವನು ಪಾಸ್ ಆದ. ಹಿ ಆನರ್ಡ್ ದ ಅನಾಯಿಂಟಿಂಗ್. ಅಭಿಷೇಕಕ್ಕೆ ಅವನು ಬೆಲೆ ಕೊಟ್ಟ. ಹಾಗಂತ ತಪ್ಪು ತಿಳ್ಕೊಬೇಡಿ. ಇವತ್ತು ಎಲ್ಲ ಕಡೆ ನಾವು ಅಭಿಷಿಕ್ತರು ಅಂತ ಹೇಳಿಕೊಂಡು ತಿರುಗುವ ಯಾರೂ ಅಭಿಷಿಕ್ತರಲ್ಲ. ನಿಜವಾದ ಅಭಿಷೇಕ ಇದ್ದವ್ರು ಬಾಯಲ್ಲಿ ಹೇಳ್ಕೊಳ್ಳೋದಿಲ್ಲ ನಾವು ಅಭಿಷಿಕ್ತರು ಅಂತ. ಅದು ಕಾಣಿಸುತ್ತೆ. ಅನಾಯಿಂಟಿಂಗ್ ಅನ್ನೋದು ಕಾಣಿಸುತ್ತೆ. ಅದು ದೇವರಿಂದ ಬರೋದು ಅದು ದೇವರ ಆತ್ಮನು ಕೊಡುವಂಥದ್ದು. ಈಗ ಹೊಸ ಒಡಂಬಡಿಕೆಯಲ್ಲಿ ಅನಾಯಿಂಟೆಡ್ ಯಾರು ಕೇಳಿದರೆ, ಎವ್ರಿ ಒನ್ ಹೂ ಹ್ಯಾಸ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್ ಈಸ್ ಅನಾಯಿಂಟೆಡ್. ಹೊಸ ಒಡಂಬಡಿಕೆಯಲ್ಲಿ ಅಭಿಷಿಕ್ತರು ಯಾರು ಕೇಳಿದರೆ, ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 2 ವರ್ಸ್ 27, 1 ಯೋವಾನ 2:27 ವಾಕ್ಯ ಹೇಳುತ್ತೆ, ನೀವು ಕ್ರಿಸ್ತ ಯೇಸುವಿನಿಂದ ಅಭಿಷಿಕ್ತರಾಗಿದ್ದೀರಿ. ಯು ಆರ್ ಅನಾಯಿಂಟೆಡ್ ಆಫ್ ಕ್ರೈಸ್ಟ್ ಜೀಸಸ್. ನೀವು ಯಾವುದೋ ಒಂದು ಹಳೆ ಒಡಂಬಡಿಕೆಯಲ್ಲಿ ಸೌಲ ಅನಾಯಿಂಟ್ ಮಾಡಿದ್ದು ಯಾರನ್ನ? ಸಾಮುವೇಲ್ ಅನಾಯಿಂಟ್ ಮಾಡಿದ್ದು ಯಾರನ್ನ? ಸೌಲನನ್ನು ಮತ್ತು ದಾವಿದನನ್ನು ಇಸ್ರಾಯೇಲರ ಅರಸನಾಗಿ. ಹೌದಾ? ಸಾಮುವೇಲ್ ಪ್ರವಾದಿ, ಪ್ರಾಫಿಟ್ ಹೌದು, ಪ್ರೀಸ್ಟು ಹೌದು. ಯಾರು? ಸಾಮುವೇಲ್. ಸೊ ಸಾಮುವೇಲ್ ಅನಾಯಿಂಟೆಡ್ ಸೌಲ್ ಆ್ಯಂಡ್ ಡೇವಿಡ್. ಇಬ್ಬರನ್ನೂ ಅಭಿಷೇಕ ಮಾಡಿದ್ದು ಯಾರು? ಸಾಮುವೇಲ. ಆದರೆ ಇಲ್ಲಿ ಬೈಬಲ್ ಹೇಳುತ್ತೆ, ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳ ಬಗ್ಗೆ ಏನಂತ ಹೇಳುತ್ತೆ? ನೀವಾದರೂ ಯಾವುದರಿಂದ ಅಭಿಷಿಕ್ತರಾಗಿದ್ದೀರಿ? ನೀವು ಕ್ರಿಸ್ತ ಅಭಿಷಿಕ್ತನಾದವನಿಂದ ಅಭಿಷಿಕ್ತರಾಗಿದ್ದೀರಿ. ಯಾರು ಅಭಿಷಿಕ್ತನಾದವನು? ಯೇಸು ಸ್ವಾಮಿ ಅಲ್ವಾ? ನೀವು ಕ್ರಿಸ್ತ ಯೇಸುವಿನಿಂದ ಅಭಿಷಿಕ್ತರಾಗಿದ್ದೀರಿ. ಯಾರಿಂದ ಅಭಿಷಿಕ್ತರಾಗಿದ್ದೀರಿ? ಹಾಗಾದರೆ ನೀವೆಲ್ಲರೂ ಯಾರು? ಹೊಸ ಒಡಂಬಡಿಕೆಯ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ದೀಕ್ಷಾಸ್ನಾನ ಪಡೆದುಕೊಂಡಿರುವ ನೀವೆಲ್ಲರೂ ಯಾರು? ಅಭಿಷೇಕ ಇರುವವರು. ನೀವು ಮಾತ್ರ ಅಲ್ಲ, ಯಾರೆಲ್ಲ ಇದ್ದಾರೋ ಅವರೆಲ್ಲ ಅಭಿಷೇಕ ಇರುವವರು. ಆದ್ದರಿಂದ ಆ ಅಭಿಷೇಕವನ್ನು ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಇನ್ನೊಬ್ಬ ವಿಶ್ವಾಸಿಯ ಬಗ್ಗೆ ನೀವು ಮಾತಾಡುವಾಗ ದೇವರಿಗೆ ವಿರುದ್ಧ ಮಾತಾಡಿದಾಗಾಯಿತು. ಯು ಆರ್ ಸ್ಪೀಕಿಂಗ್ ಅಗೇನ್ಸ್ಟ್ ಗಾಡ್ಸ್ ಅನಾಯಿಂಟಿಂಗ್ ವೆನ್ ಯು ಸ್ಪೀಕ್ ಅಗೇನ್ಸ್ಟ್ ಅನದರ್ ಬಿಲೀವರ್, ಅನದರ್ ಚೈಲ್ಡ್ ಆಫ್ ಗಾಡ್. ಇನ್ನೊಬ್ಬ ವಿಶ್ವಾಸಿ, ಇನ್ನೊಬ್ಬ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಬಾರ್ನ್ ಅಗೇನ್ ಆದಂತಹ, ಆತ್ಮದಲ್ಲಿ ನೂತನ ಜನ್ಮ, ಪವಿತ್ರಾತ್ಮನ ಪಡೆದುಕೊಂಡಂತಹ ಒಬ್ಬ ದೇವರ ಮಗನಿಗೆ ವಿರುದ್ಧವಾಗಿ ನೀವೇನಾದರೂ ಮಾತಾಡುವಾಗ ಯು ಆರ್ ಸ್ಪೀಕಿಂಗ್ ಆರ್ ಡಿಸ್ಆನರಿಂಗ್ ದ ಅನಾಯಿಂಟಿಂಗ್ ಆಫ್ ಗಾಡ್. ದೇವರ ಅಭಿಷೇಕಕ್ಕೆ ವಿರುದ್ಧ ಮಾತಾಡ್ತೀರಿ, ದೇವರ ಅಭಿಷೇಕಕ್ಕೆ ವಿರುದ್ಧವಾಗಿ ವರ್ತಿಸ್ತೀರಿ. ಕೇವಲ ಮೈಕ್ ಹಿಡ್ಕೊಂಡು ಪ್ರಬೋಧನೆ ಮಾಡುವವರು ಅಥವಾ ಸ್ಟೇಜ್ ಮೇಲೆ ಕಾಣಿಸಿಕೊಳ್ಳುವಂಥವರು ಅಥವಾ ದೇವರ ಸೇವಕರು ಎಂದು ಕರೆಸಿಕೊಳ್ಳುವವರು ಮಾತ್ರ ಅಭಿಷಿಕ್ತರಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯಾರೆಲ್ಲ ಪರಿಶುದ್ಧಾತ್ಮನನ್ನು ಸ್ವೀಕಾರ ಮಾಡಿದ್ದಾರೋ ಅವರೆಲ್ಲರೂ ಅಭಿಷಿಕ್ತರೇ. ಆಲ್ ಆರ್ ಅನಾಯಿಂಟೆಡ್. ಪ್ರೀಸ್ಟ್ಲಿ ಅನಾಯಿಂಟಿಂಗ್ ನಿಮ್ಮ ಮೇಲಿದೆ, ಕಿಂಗ್ಲಿ ಅನಾಯಿಂಟಿಂಗ್ ನಿಮ್ಮ ಮೇಲಿದೆ, ಪ್ರೊಫೆಟಿಕ್ ಅನಾಯಿಂಟಿಂಗ್ ನಿಮ್ಮ ಮೇಲಿದೆ. ಯು ಆರ್ ಎ ಕಿಂಗ್, ಯು ಆರ್ ಎ ಪ್ರೊಫೆಟ್, ಯು ಆರ್ ಎ ಪ್ರೀಸ್ಟ್ ಇನ್ ಕ್ರೈಸ್ಟ್ ಜೀಸಸ್. ನೀವು ಯೇಸು ಕ್ರಿಸ್ತರಲ್ಲಿ ಸಾಧಾರಣ ಮನುಷ್ಯರಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿ ಸಾಧಾರಣ ಅಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿ ಒಬ್ಬ ಯಾಜಕನೂ ಹೌದು, ಒಬ್ಬ ಪ್ರವಾದಿಯೂ ಹೌದು, ಒಬ್ಬ ಅರಸನೂ ಹೌದು. ಫಸ್ಟ್ ಈ ಅನಾಯಿಂಟಿಂಗಿಗೆ ನೀನೇ ಬೆಲೆ ಕೊಡಬೇಕು. ನೀನೇ ಇದಕ್ಕೆ ಬೆಲೆ ಕೊಡದೇ ಇದ್ದರೆ ಬೇರೆಯವರಿಂದ ಬೆಲೆ ಹೇಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗುತ್ತೆ? ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದಟ್ ಅನಾಯಿಂಟಿಂಗ್. ಆ ಅಭಿಷೇಕ, ನಿನ್ನ ಮೇಲಿರ್ತಕ್ಕಂತಹ ಅಭಿಷೇಕದ ಬೆಲೆ ಏನು ಅಂತ ಮೊದಲು ನೀನು ಅರ್ಥ ಮಾಡ್ಕೋಬೇಕು. ಅದರಿಂದ ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಒಂದು ಕನ್ವಿಕ್ಷನ್ ಇರಬೇಕು, ಐ ಆಮ್ ಅನಾಯಿಂಟೆಡ್ ಆಫ್ ಕ್ರೈಸ್ಟ್ ಜೀಸಸ್. ನಾನು ಕ್ರಿಸ್ತ ಯೇಸುವಿನಿಂದ ಅಭಿಷಿಕ್ತನಾಗಿದ್ದೇನೆ. ಐ ಆಮ್ ಎ ಪ್ರಾಫಿಟ್, ಐ ಆಮ್ ಎ ಪ್ರೀಸ್ಟ್, ರಾಯಲ್ ಪ್ರೀಸ್ಟ್. ಐ ಆಮ್ ದ ಪಾರ್ಟ್ ಆಫ್ ದ ರಾಯಲ್ ಪ್ರೀಸ್ಟ್ಹುಡ್ ಆಫ್ ಜೀಸಸ್ ಕ್ರೈಸ್ಟ್. I am in the ministry of Jesus Christ, prophetic ministry of Jesus Christ, priestly ministry of Jesus Christ. ಯೇಸು ಕ್ರಿಸ್ತನ ಯಾಜಕತ್ವ, ಪ್ರವಾದಿತ್ವ ಮತ್ತು ರಾಜತ್ವದಲ್ಲಿ ನಾನು ಭಾಗಿಯಾಗಿದ್ದೇನೆ. ಈ ಒಂದು ಮನವರಿಕೆ ನಮ್ಮೊಳಗಡೆ ಇರಬೇಕು. ಅದೇ ರೀತಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯೂ ಕೂಡ ಹಾಗೇನೆ ಅಭಿಷೇಕ ಅವರ ಮೇಲಿದೆ.
ಆದ್ದರಿಂದ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಎಕ್ಸ್ಟ್ರಾ ಏನೇನೋ ಮಾಡೋರು ಮಾತ್ರ ಅಭಿಷಿಕ್ತರಲ್ಲ. ಅವ್ರಿಗೆ ವಿರುದ್ಧವಾಗಿ ಮಾತಾಡಿದರೆ ಮಾತ್ರ ಏನೋ ಕಷ್ಟ ಬರುತ್ತೆ, ಅದೆಲ್ಲ ಸುಮ್ಮನೆ ನಾಟಕ ಮಾಡಲಿಕ್ಕೆ ಹೇಳ್ತಾರೆ ಕೆಲವರು, ಅವರವರ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಅವರವರ ಬೆನಿಫಿಟ್ಗೋಸ್ಕರ ಹೇಳುವಂಥ ಮಾತು. ಆದರೆ ಸತ್ಯ ಏನು ಅಂದರೆ, ಹೊಸ ಒಡಂಬಡಿಕೆಯ ಪ್ರಕಾರ ಯಾರೆಲ್ಲ ಪವಿತ್ರಾತ್ಮರನ್ನು ಪಡ್ಕೊಂಡಿದ್ದೀರೋ ಎಲ್ಲರೂ ಕೂಡ ಅಭಿಷಿಕ್ತರೇ. ಆದ್ದರಿಂದ ಯಾರ ಬಗ್ಗೆನೂ ಮಾತಾಡೋ ಹಾಗಿಲ್ಲ, ಯಾರಿಗೂ ಏನು ಮಾಡೋ ಹಾಗಿಲ್ಲ. ಅಭಿಷೇಕದ ಬೆಲೆ ನಮಗೆ ಗೊತ್ತಿರಬೇಕು. ಸದ್ಯಕ್ಕೆ 3 ಪಾಯಿಂಟ್ ಸಾಕು. ಮೊದಲನೇದು ಸದಾಕಾಲ ಉಪಕಾರ ಸ್ಮರಣೆ, ದ್ಯಾಟ್ ಈಸ್ ದ ಫಂಡಮೆಂಟಲ್ ಫೌಂಡೇಶನ್. ಎರಡನೇದು ಪವರ್ ಆಫ್ ದ ಕವನೆಂಟ್, ಆ ಒಡಂಬಡಿಕೆಯ ಶಕ್ತಿ ನಮಗೆ ಅರ್ಥ ಆಗಬೇಕು, ಅರ್ಥ ಮಾಡ್ಕೋಬೇಕು, ಕಲಿಬೇಕು ಅದೇನು ಅಂತ. ಸುಮ್ಮನೆ ಬ್ಯಾಪ್ಟಿಸಮ್ ತೊಗೊಂಡ್ರೆ ಪ್ರಯೋಜನ ಏನೂ ಇಲ್ಲ. ಬ್ಯಾಪ್ಟಿಸಮ್ ಪವರ್ ಏನು ಅನ್ನೋದನ್ನು, ಸ್ನಾನದೀಕ್ಷೆಯ ಶಕ್ತಿ ಮಹತ್ವ, ಅದರಿಂದ ಸಿಗುವ ಅಧಿಕಾರ ಏನು ಅನ್ನೋದನ್ನು ಕಲಿಬೇಕು. ಮೂರನೇದು ಅಭಿಷೇಕಕ್ಕೆ ನಾವು ಬೆಲೆ ಕೊಡಬೇಕು. ಅಭಿಷೇಕಕ್ಕೆ ಬೆಲೆ ಕೊಡುವಾಗ ನಾವು ಯೇಸುವಿಗೆ ಬೆಲೆ ಕೊಡ್ತೀವಿ, ಪವಿತ್ರಾತ್ಮರಿಗೆ ಬೆಲೆ ಕೊಡ್ತೀವಿ. ಆಗ ಕಷ್ಟ ಸಂಕಟಗಳ ಮಧ್ಯದಲ್ಲಿ ಹಾದು ಹೋಗುವಾಗ ದೇವರಲ್ಲಿ ನಾವು ಬಲ ಹೊಂದಿಕೊಳ್ಳಿಕ್ಕೆ ಆಗುತ್ತೆ. ಇದು ಯಾವುದಕ್ಕೂ ಬೆಲೆ ಕೊಡದೆ ಸುಮ್ಮನೆ ಊರು ಸುತ್ಕೊಂಡು ಬಂದು ಅಲ್ಲಿ ಇಲ್ಲಿ ಹರಟೆ ಹೊಡ್ಕೊಂಡು ಅವ್ರಿವ್ರ ಬಗ್ಗೆ ಅದು ಇದು ಮಾತಾಡ್ಕೊಂಡು ಬಂದು ಕಷ್ಟ ಸಂಕಟಗಳು ಬಂದಾಗ ಪ್ರಾರ್ಥನೆ ಮಾಡಿದ ತಕ್ಷಣ ಏನೋ ಮಿರಕಲ್ ಆಗುತ್ತೆ ಅಂತೆಲ್ಲ ತಿಳ್ಕೊಬೇಡಿ. ಆ ರೀತಿ ಮೂರ್ಖತನದಲ್ಲಿ ಬದುಕಬೇಡಿ, ಜ್ಞಾನವಂತರಾಗಿ ಬದುಕ್ರಿ.